ಸರ್ವಾರ್ಥ. ಎಂತ ಭಗವಂತ ಅಂದ್ರೆ ಸರ್ವಾರ್ಥ, ಏನನ್ನ ಬಯಸುತ್ತಾನೋ ಅರ್ಥ ಪ್ರಯೋಜನವನ್ನ ಪಡೆಯುವ ಸಾಮರ್ಥ್ಯ ಇರುವವನು. ಭಗವಾನ್ ಸ್ತಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ ಕರ್ತುಂ ನೈಚ್ಛತೆ. ಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ, ಏನನ್ನಾದ್ರೂ ಮಾಡಬಹುದು. ಈ ಸಣ್ಣ ಪುಟ್ಟ ಋಷಿಗಳ ಶಾಪವನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲೇನೋ? ಉಂಟು ಮಾಡಿದ್ದೆ ಅವನು ಯಾಕೆ ತಡೀತಾನೆ? ಕರ್ತುಂ ನೈಚ್ಛದ್ವಿಪ್ರಶಾಪಂ ಕಾಲರೂಪಿ ಅನ್ವಮೋದತ. ಕಾಲರೂಪಿಯಾಗಿದ್ದಾನೆ ಕೃಷ್ಣ ಇವಾಗ. ಕಾಲೋಸ್ಮಿ ಲೋಕಕ್ಷಯಕೃತ್, ಲೋಕವನ್ನ ಸಂಹಾರ ಮಾಡಬೇಕು ಅಂತಾನೆ ಅವನು ಸಂಕಲ್ಪ ಮಾಡಿದ್ಮೇಲೆ ತಡೀತಾನೇನು? ಕಾಲರೂಪಿ ಅನ್ವಮೋದತ, ಆ ಋಷಿಗಳ ಶಾಪವನ್ನ ಅನುಮೋದಿಸಿದ್ದಾನೆ ಅಂತ. ಇಷ್ಟು 11ನೇ ಸ್ಕಂದದ ಮೊದಲನೇ ಅಧ್ಯಾಯದ ಸಾರಾಂಶ. ಇಷ್ಟು ಹಿನ್ನೆಲೆ ಕಥೆ ಹೇಳಿ, ಇನ್ನು ಇದು ನಿಜವಾಗ್ಲೂ ಆಗತಕ್ಕಂಥದ್ದು ಇನ್ನ 26 ವರ್ಷದ ನಂತರ. ಈ ಮಧ್ಯೆ ಏನಾಯ್ತು ಅದು ಮುಖ್ಯ. ಇನ್ನು ಮಿಕ್ಕಿರೋ ಭಾಗ ಅಂದ್ರೆ ಉದ್ಧವನಿಗೆ ಉಪದೇಶ ಮಾಡಿದ್ದು, ಉದ್ಧವನಿಗೇನು ಉಪದೇಶ ಮಾಡ್ದ ಅನ್ನೋದು ನಮಗೆ ತಿಳಿ ಬರ್ಬೇಕಲ್ಲ. ಈ ಉದ್ಧವ ಮತ್ತೆ ಮೈತ್ರೇಯನಿಗೆ ಉಪದೇಶ ಮಾಡಬೇಕಾದ್ರೆ ಕೃಷ್ಣ ಒಂದು ಆಜ್ಞೆ ಮಾಡ್ತಾನೆ, ಒಂದು ಮಾತು ಹೇಳ್ತಾನಪ್ಪ. ಉದ್ಧವ, ನಿನ್ನ ಕರ್ತವ್ಯ ಹಿಮಾಲಯದಲ್ಲಿರುವ ಋಷಿಗಳಿಗೆ ನೀನು ಕೊಡು. ಮೈತ್ರೇಯನಿಗೆ ಹೇಳ್ತಾನಪ್ಪ, ಮುಂದೆ ಒಂದು ದಿವಸ ಯುದ್ಧ ಆದ್ಮೇಲೆ ಏನಾಗಿರುತ್ತೆ, ಯುದ್ಧದ ಮುಂಚೆನೆ ವಿದುರ ಇವರೆಲ್ಲ ಜಗಳವನ್ನು ನೋಡಿ ದುಷ್ಟರ ಸಹವಾಸ ಬೇಡ ಬೇಡ ಅಂತೇಳಿ ತೀರ್ಥಯಾತ್ರೆಗೆ ಹೊರಟೋಗ್ತಾರೆ. ಎಲ್ಲೋ ತೀರ್ಥಯಾತ್ರೆ ಎಲ್ಲ ಮಾಡ್ಕೊಂಡಿರತಕ್ಕಂಥ ಸಂದರ್ಭದಲ್ಲಿ ಉದ್ಧವ ಮೈತ್ರೇಯರಿಗೆ ಉಪದೇಶವಾದ ನಂತರ ಈ ದ್ವಾರಕಾ ಪಟ್ಟಣದ ಆಸುಪಾಸಿನಲ್ಲೇ ಹಿಂಗೆ ಅವನು ತೀರ್ಥಯಾತ್ರಾ ಪ್ರಯುಕ್ತವಾಗಿ ಬಂದಾಗ ಆವಾಗ ವಿದುರ ಮತ್ತು ಮೈತ್ರೇಯರಿಗೆ ಭೇಟಿಯಾಗತ್ತೆ. ಆವಾಗ ವಿದುರ ಮೈತ್ರೇಯರಿಗೆ ಭೇಟಿಯಾದಾಗ ಎಲ್ಲ ಆ ಉಪದೇಶವನ್ನ ಏನು ಮೈತ್ರೇಯ ಕೇಳಿದ್ದ ಕೃಷ್ಣ ಹೇಳಿರ್ತಾನಪ್ಪ, ಇದನ್ನು ವಿದುರನಿಗೆ ಉಪದೇಶ ಮಾಡು ಅಂತ. ಆ ವಿದುರ ಅದನ್ನ ಕೇಳಿಸ್ಕೊಂತಾರೆ. ಮುಂದೆ ಅವತಾರದ ಕೊನೆ ಸಂದರ್ಭ ಬಂದಾಗ ಆ ಎಲ್ಲ ಕೃಷ್ಣನ ಅವತಾರ ಆಗೋಗಿರುತ್ತೆ. ಈ ಅರ್ಜುನನನ್ನು ಹೋಗಿ ದ್ವಾರಕಾ ಮುಳುಗು ಹೋಗುವ ಮುಂಚೆ ಎಲ್ಲ ಆ ಯಾವ್ದವ ಸ್ತ್ರೀಯರನ್ನ ಕರೆದುಕೊಂಡು ಬಾ ಅಂತ ಹೇಳಿ ಅರ್ಜುನನನ್ನು ಕಳಿಸ್ತಾರೆ. ಕಳಿಸಿ ಬರುವಷ್ಟರಲ್ಲಿ ಡಿಲೇ ಆಗುತ್ತೆ. ಡಿಲೇ ಏನಾಗಲ್ಲ, ಇವನು ಏನಾಯ್ತು ಅಂತ ಧರ್ಮರಾಜನಿಗೆ ತವಕ. ಆವಾಗ ಬಂದು ಎಲ್ಲಾ ಕಥೆಯನ್ನು ಹೇಳ್ತಾನಂತೆ, ಏನೇನಾಯ್ತು ಎಲ್ಲ ಆಯ್ತು ಅಂತ. ಆದ್ರೆ ವಿನಾ ಯದುಕುಲ ನಾಶಂ, ಆ ಯದುಕುಲದ ನಾಶವನ್ನ ಅಂದ್ರೆ ಇನ್ನ ಒಂದು ಧರ್ಮರಾಜನಿಗೆ ಗೊತ್ತಾಗಿಲ್ಲ, ಅದನ್ನು ಹೇಳೋದಿಲ್ಲ. ಅಂತೂ ಇದಿಷ್ಟು ಕೂಡ ಕಥಾಭಾಗದ ಪ್ರಸಂಗದ ಒಂದು ಇಂಟರ್ಲಿಂಕ್. ಇದಾಯ್ತು, 10 ವರ್ಷ ಆಯ್ತು. ಆಗುವ ಮುಂಚೆ ಜ್ಞಾನ ಪ್ರಸಾರ ಆಗ್ತಾ ಇದೆ. ಆದ್ರಿಂದ ಯಾವತ್ತೇ ಎಲ್ಲೇ ಏನೇ ಕಥೆ ಆಗಲಿ, ಕಥೆಯ ಸಾರ ಯಾವುದು ಅಂದ್ರೆ ಭಗವಂತನ ಕಥಾ ಗುಣಾನುಸಂಧಾನ. ಅದನ್ನು ನಾವು ಮಾಡಬೇಕು. ತದ್ಧಿ ತಪಃ, ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ತೀವಿ, ಹಿರಿಯರ ಸೇವೆ ಮಾಡ್ತೀವಿ. ಇದೆಲ್ಲ ಕರ್ಮಣ ಜ್ಞಾನ ಮಾತನೋದಿ. ಅದರಲ್ಲೂ ಮಧ್ಯಾಹ್ನದ ಕಾರ್ಯ ಇದಲ್ಲ, ಅದನ್ನು ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ ಉಪನಿಷತ್ತಿನಲ್ಲಿ. ವೈಶ್ವಾನರನ ಉಪಾಸನೆ, ಊಟಕ್ಕೂ ಅಷ್ಟೇ. ಯಾಕೆಂದ್ರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಬೇಕು. ಒಳ್ಳೆ ದಷ್ಟಪುಷ್ಟವಾದಂತಹ ಆಹಾರವನ್ನು ಮಾಡಬೇಕು. ಸೇವನೆ ಮಾಡಿ ಮಲಕೋಬಾರದು ಅಷ್ಟೇ. ನಾವು ತಿಂದಂತ ಅನ್ನ ನಮ್ಮ ಜ್ಞಾನ ಕಾರ್ಯಕ್ಕೆ ಅನುವಾಗಬೇಕು. ಸೊ ಮಧ್ಯಾಹ್ನ ಯಾವ ವೈಶ್ವಾನರನ ಉಪಾಸನೆ ಆದರೆ ಅದೇ ವೈಶ್ವಾನರನ ಗುಣ ಅನುಸಂಧಾನ ಸಂಜೆ ಹೊತ್ತಾಗಬೇಕು. ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇರುವಂತಹದ್ದು. ಅದನ್ನ ಮಾಡಿ ತೋರಿಸಿದ್ದಾನೆ 11ನೇ ಸ್ಕಂದದಲ್ಲಿ. ಸೊ ಈ 10 ವರ್ಷ ಆಗಿದೆ. ನಾರದರು ಏನ್ ಮಾಡಿದ್ದಾರಂತೆ, ನಾರದರು ತ್ರಿಲೋಕ ಸಂಚಾರಿಗಳು ಅಂತ ಹೇಳ್ತೀವಲ್ಲ, ತ್ರಿಲೋಕ ಸಂಚಾರವನ್ನು ಬಿಟ್ಬಿಟ್ಟಿದ್ದಾರಂತೆ. ಒಂದು ರೀತಿಯಾಗಿ ಅವರಿಗೆ ಅದು ಚಾತುರ್ಮಾಸ್ಯ ತರ ಕೃಷ್ಣಾವತಾರ. ಕೃಷ್ಣಾವತಾರ ಆದಾಗ ಯಾವ ಸಂಚಾರನೂ ಇಲ್ಲ. ಕೃಷ್ಣನೇ ಇಲ್ಲಿ ಬಂದ ಮೇಲೆ ವೈಕುಂಠಕ್ಕೆ ಹೋಗಿ ಏನು ನನ್ನ ಕೆಲಸ ಅಂತ ಹೇಳಿ ಯಾವಾಗಲೂ ಕೂಡ ಕೃಷ್ಣನ ದ್ವಾರಕೆಯಲ್ಲೇ ಇದ್ದಾರಂತವ್ರು. ಗೋವಿಂದ ಭುಜ ಗುಪ್ತಾಯಾಂ, ಗೋವಿಂದ ಭುಜ ಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಃ, ಗೋವಿಂದ ಭುಜ ಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಃ.
ಅವಾಸಿನ್ ನಾರದೋ ಅಧೀಕ್ಷ್ಣಂ ಕೃಷ್ಣೋಪಾಸನ ಲಾಲಸಃ. ಆಲ್ 24/7 ಏನಾಗಿದ್ದಾರೆ ಅಂದ್ರೆ ನಾರದರು ಈ ಕೃಷ್ಣನ ಅರಮನೆಯಲ್ಲೇ ಸೇರ್ಕೊಂಡಿದ್ದಾರಂತೆ. ಇಲ್ಲಪ್ಪ, ಇಲ್ಲಿ ಕಣ್ಣೆದುರಿಗೆ ಸಿಕ್ಕಿದಾಗ ಧ್ಯಾನ ಮಾಡೋದು ಏನ್ ಪ್ರಶ್ನೆ. ಅಕಸ್ಮಾತ್ ನಾವು ಹೇಳೋದು ಕೃಷ್ಣನ ಇದ್ದಂತ ಸಂದರ್ಭದಲ್ಲಿ ನಾವೇ ಹುಟ್ಟಿದ್ದಿದ್ರೆ, ಗೊತ್ತಿಲ್ವಾ ಇದ್ವೋ ಇಲ್ಲೋ ಗೊತ್ತಿಲ್ಲ, ಧ್ಯಾನ ಮಾಡೋದೆ. ಕೃಷ್ಣ ಬರ್ತಾ ಇದ್ದಾನೆ ಇಲ್ಲೆಲ್ಲೋ ಪಕ್ಕದ ಒಂದು ಲೊಕ್ಯಾಲಿಟಿಗೆ ಅಂದ್ರೆ ಇಲ್ಲಪ್ಪ ನಾ ಧ್ಯಾನ ಮಾಡ್ಬೇಕು ಅಂತಾರ ಯಾರು. ಕೃಷ್ಣೋಪಾಸನ ಲಾಲಸಃ ಅಭೀಕ್ಷ್ಣಂ. ಪ್ರತಿ ಕ್ಷಣದಲ್ಲೂ ಕೂಡ ಪ್ರತ್ಯಕ್ಷದಲ್ಲಿ ಕೃಷ್ಣನ ಪಾದ ಸೇವೆ ಮಾಡತಕ್ಕಂಥ ಸಂದರ್ಭ ಬಂದಾಗ ಎಲ್ಲಿ ತ್ರಿಲೋಕ ಯಾಕೆ ಸಂಚಾರ ಮಾಡಬೇಕು. ಆದ್ರಿಂದ ಇದು ಒಂದು ಪಾಠ ನಮಗೆ. ಆದಷ್ಟು ಸಂಚಾರ ಮಾಡಿಕೊಡುದು. ಸುಮ್ಮನೆ ತಿರುಗೋದು ಅಂತ ಹೇಳ್ತಾರ, ಕಾಲಕ್ಕೆ ಚಕ್ರ ಹಾಕೊಳ್ಳೋದು ಅಂತಾರಲ್ಲ. ಯಾತಕ್ಕೆ ತಿರುಗಬೇಕು ಅಂತಂದ್ರೆ ತಿಳಿಯುವುದಕ್ಕೆ ತಿರುಗಬೇಕು. ತಿಳಿಯುವಿಕೆ ಇಲ್ಲದೆ ಇದ್ರೆ ತಿರುಗುವಿಕೆ ಬರೀ ತಿಪ್ಪಲು ತಿರುಗುವಿಕೆ, ಏನೂ ಉಪಯೋಗ ಇಲ್ಲ. ಅದನ್ನ ನಾರದರು ತೋರಿಸ್ತಾ ಇದ್ದಾರಪ್ಪ. ಯಾಕೆ ಅಂದ್ರೆ ನಾರದರು ಅಂದ್ರೆ ತ್ರಿಲೋಕವನ್ನ ಸಂಚಾರ ಮಾಡುವುದಕ್ಕೆ ಇನ್ಫಾರ್ಮೇಶನ್ ಶಾರ್ಟ್ ಸರ್ಕ್ಯೂಟ್ ಮಾಡೋದಕ್ಕಲ್ಲ, ಜ್ಞಾನವನ್ನು ಕೊಡೋದಕ್ಕೆ ಇರೋರು. ಅಂದ್ರೆ ಸಾಮಾನ್ಯ ಪ್ರಸಿದ್ಧಿ ಬಂದಿರೋದೇನು ಅಂದ್ರೆ ಇಲ್ಲಿದಲ್ಲಿ ಸುದ್ದಿ ಕೊಡೋದು ಅಲ್ಲ, ಅಲ್ಲಿದಲ್ಲಿ ಭಗವಂತನ ಜ್ಞಾನವನ್ನು ಪ್ರಸಾರ ಮಾಡುವವರು. ಭಗವಂತನೇ ಇಲ್ಲಿ ಬಂದಿದ್ದಾನೆ ಅಂತ ತಿಳಿದಾಗ ಇಲ್ಲೇ ಇದ್ಬಿಟ್ಟಿದ್ದಾರಂತೆ. ಅವಾಚಿ ನಾರದೋ ಭೀಕ್ಷ್ಣಂ ಕೃಷ್ಣೋಪಾಸನ ಲಾಲಸಃ. ಸರಿ, ಕೃಷ್ಣ ದಿನ ಇದ್ದಾರೆ ಹಿಂಗೆ ಅಲ್ಲೇ ಅರಮನೆಯಲ್ಲಿದ್ದಾನೆ ಅಂದ್ರೆ ನಮ್ಮ ಮನೆ ತರನಾ? ನಮ್ದು ಹಬ್ಬ ಅಂದ್ರೆ 3, 4, 5 BHK ಅಷ್ಟೇ. ಈ ಒಂದು ಬಿ ಇಂದ ಆ ಬಿ, ಇಂದ ಬಿ ಇಲ್ಲದ್ರೆ ಹೆಚ್ಚು. ಈ ಆ ಬೆಡ್ರೂಮ್ ಇಂದ ಈ ಬೆಡ್ರೂಮ್, ಎಲ್ಲೆಲ್ಲದ್ರೆ ಕೈ ಕಾಯಲ್ಲಿ ನಡೆಯಕ್ಕಾಗತಾ ಇದ್ರೆ ಈ ಕೂತಲ್ಲೇ ಕೂತಿರ್ತೀವಿ. ಇಲ್ಲಿ ಅರಮನೆ ಅಂದ್ರೆ ಎಷ್ಟೆಷ್ಟು ಇರುತ್ತಲ್ಲ, ಒಬ್ಬೊಬ್ಬರಿಗೂ ಒಂದೊಂದು ಭವನಗಳಿರುತ್ತೆ. ಅಲ್ಲಿ ಇಲ್ಲಿ ಹೋಗ್ತಾ ಒಂದು ದಿವಸ ವಸುದೇವನ ಅಂತಃಪುರಕ್ಕೆ, ವಸುದೇವ ಇರತಕ್ಕಂಥ ಇದಕ್ಕೆ ಬಂದಿದ್ದಾರೆ ಭವನಕ್ಕೆ. ಆ ವಸುದೇವನ ಭವನಕ್ಕೆ ಬಂದಾಗ ಬಹಳ ಖುಷಿಯಾಗಿದೆ ಅವನು, ಬಹಳ ಖುಷಿ. ಅಯ್ಯೋ ನಾರದರಿಗೆ ಬಂದಿದ್ದೀರಾ ಅಂತ ಹೇಳಿ ಬಹಳ ಸಂತೋಷದಿಂದ ಎದ್ದು ಅವರಿಗೆ ಸತ್ಕಾರ ಮಾಡಿ ಬರಮಾಡಿಕೊಂಡಿದ್ದಾನೆ. ಬರಮಾಡಿಕೊಂಡು ಬಹಳ ಸಂತೋಷ. ಯಾಕೆಂದ್ರೆ ನಾರದರು ಬಂದ್ರು ಅಂದ್ರೆ ನಾರಂ ದದಾತಿ ಇತಿ ನಾರದ, ಜ್ಞಾನವನ್ನು ಕೊಡುವವರು. ಎಲ್ಲರೂ ಮತ್ತೆ ನಾವು ನಾರದರು ನೋಡ್ತೀವೋ, ಅದಕ್ಕೆ ಹೇಳ್ತಾರೆ ನಾರದ ಅಂತಂತಂದ್ರೆ ಯಾರು ಜ್ಞಾನ ಕೊಡುವವನು. ಜ್ಞಾನ ಕೊಡುವಿಕೆ ಅನ್ನುವುದು ಕೂಡ ಯಾವಾಗ್ಲೂ ಎದುರಿಗೊಬ್ಬರು ಬರಬೇಕಾಗಿಲ್ಲ. ಕಣ್ಣು ಮುಚ್ಕೊಂಡು ಒಂದು ಸಂಗತಿ ಅರ್ಥ ಆಗದೇ ಇದ್ರೆ, ನಾರಂ ಅಂತಂದ್ರೆ ಇಂಟ್ಯೂಷನ್. ನಮ್ಮೊಳಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಒಳಗಿನಿಂದ ಬಂದಂತ ಸಂಶಯಕ್ಕೆ ಉತ್ತರ ಅಲ್ಲೇ ಒಳಗೆ ಇರುತ್ತೆ. ಸಂಶಯ ಯಾವುದೋ ಸಾಂಸಾರಿಕವಾದ ವಿಷಯ ಅದಲ್ಲ. ಎಷ್ಟೋ ಶಾಸ್ತ್ರೀಯವಾದ ವಿಷಯದಲ್ಲಿ, ಭಗವದ್ ವಿಷಯದಲ್ಲಿ ನಮಗೆ ತಿಳಿಲಿಲ್ಲ ಅಂತ ಯಾರು ಹೇಳೋರಿಲ್ಲ ಅಂತಂದ್ರೆ ನಾರದರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳಗಿರತಕ್ಕಂಥ ನಿಮ್ಮ ಒಳಗಿರತಕ್ಕಂಥ ನಾರದ ಶಕ್ತಿ ಅದು ಉದ್ಬೋಧ ಆಗುತ್ತೆ. ಇಂಥ ನಾರದರ ಬಂದಿದ್ದಾರೆ. ಬಂದಾಗ ಏನು ಮಾಡಬೇಕು? ಒಬ್ಬರನ್ನೊಬ್ಬರು ಭೇಟಿಯಾದಾಗ ಸಜ್ಜನರು, ಚೆನ್ನಾಗಿದ್ದೀರಾ, ನಿಮ್ಗೆ ಎಷ್ಟು ಮಕ್ಕಳು, ಇವತ್ತೇನು ಊಟ ಮಾಡಿದ್ರಿ, ಇದೆಲ್ಲ ಮಾಡಬೇಡಿ ಈ ಪ್ರಶ್ನೆ ಅಂತ. ಇದ್ಮೇಲೆ ಊಟ ಮಾಡದೇ ಇರ್ತೀವ? ನಮಗೆ ಫಸ್ಟ್ ಅದೇ ಬೇಕಾದ್ದು. ಹಸುವಾದರೆ ಊಟ ಮಾಡೇ ಮಾಡ್ತೀವಿ. ಚೆನ್ನಾಗಿದ್ದೀರಾ, ಯಾರನ್ನೂ ಕೇಳಬೇಡಿ ಚೆನ್ನಾಗಿದ್ದೀರಾ ಅಂತ. ಇಲ್ಲೇ ಹಿಂದೆ 4ನೇ ಸ್ಕಂದದಲ್ಲೂ ಒಂದು ಕತೆ ಬರುತ್ತೆ. ಪೃಥುರಾಜನ ಅವನ ಅರಮನೆಗೆ ಸನತ್ ಕುಮಾರಾದಿ 4 ಋಷಿಗಳು ಬರ್ತಾರೆ. ಋಷಿಗಳು ಬಂದಾಗ ಅವನು ಹೇಳುವ ಮಾತು ಇವತ್ತು ನಮಗೆ ಅದು ಪಾಠ. ಅವನು ಹೇಳ್ತಾನೆ, ಬಂದ ತಕ್ಷಣ ಅವರನ್ನೆಲ್ಲ ಬರಮಾಡಿಕೊಂಡು ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ನೀವು ಹಿಂಗಿದ್ದೀರಾ ಅಂತ ನಾನು ಕೇಳೋದಿಲ್ಲ ಅಂತ ಹೇಳ್ತಾನೆ. ನಾನು ಹಿಂಗಿದ್ದೀನಿ ಅಂತ ಅನ್ನೋದು ನೀವು ಕೇಳಬೇಡಿ, ಇಲ್ಲಿ ಇದ್ದೀವಿ ಅಂದ್ರೆ ಚೆನ್ನಾಗಿಲ್ಲ ಅಂತ ಅರ್ಥ ಅಂತ. ಅಂದ್ರೆ ಭೂಮಿಗೆ ಬಂದ ಮೇಲೆ ತೊಂದರೆಗಳು ಇಲ್ಲದೇ ಇರತಕ್ಕಂಥವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆಯ ಮಧ್ಯೆ ಸಮಸ್ಯೆಯನ್ನ ಪರಿಹಾರ ಮಾಡತಕ್ಕಂಥ ಭಗವದ್ ಎಚ್ಚರಿಕೆ ಬೇಕು. ಅವನು ಹೇಳೋದು, ಪೃಥುರಾಜ ನಿಮಗೆ ಚೆನ್ನಾಗಿದ್ದೀರಾ ಅಂತ ಜ್ಞಾನಿಗಳನ್ನು ಕೇಳೋಕ, ಜ್ಞಾನಿಗಳು ಯಾವತ್ತೂ ಚೆನ್ನಾಗಿರ್ತಾರೆ ಅದನ್ನು ಹೇಳ್ತಾರೆ. ಯಾಕೆಂದ್ರೆ ಭಗವಂತನನ್ನ ಕಾಣುವವರು ನಿಮ್ಗೆ ಎಲ್ಲಿಂದ ಸಮಸ್ಯೆ ಬರಬೇಕು? ಭಗವಂತನನ್ನ ಮರೆಯುವವರು ನಾವು, ಆದ್ರಿಂದ ಸಮಸ್ಯೆ ಇದ್ದಿದ್ದೆ. ಭಗವಂತನನ್ನ ಮರೆಯದವರು ನೀವು, ನಿಮಗೆ ಸಮಸ್ಯೆ ಇಲ್ಲ. ಆದ್ರಿಂದ ಒಬ್ಬರು ಜ್ಞಾನಿಗಳು ಭೇಟಿಯಾದಾಗ ಚೆನ್ನಾಗಿದ್ದೀರಾ, ಮಕ್ಕಳೇನು, ಇದೆಲ್ಲ ಬಿಡಿ ಈ ಪ್ರಶ್ನೆ, ಇದೆಲ್ಲ ಇದ್ದಿದ್ದೆ ಆಗೋದೆ. ಆದ್ರೆ ಭಗವಂತನ ಎಚ್ಚರಿಕೆ ಬೇಕು ಅಂತ ನೀವು ಬಂದಿದ್ದೀರಾ. ಕೋನು ರಾಜನ್ ಇಂದ್ರಿಯವಾನ್ ಮುಕುಂದ ಚರಣಾಂಬುಜಂ, ಕೋನು ರಾಜನ್
ಇಂದ್ರಿಯವಾನ್ ಮುಕುಂದ ಚರಣಂ ಭುಜಂ ನ ಭಜೇತ್ ಸರ್ವತೋ ಮೃತ್ಯು ಉಪಾಸ್ಯಂ ಅಮರೋತ್ತಮೈ. ಯಾರು ತಾನೇ ಎಲ್ಲ ಇಂದ್ರಿಯಗಳು, ಅದೇ ಹೇಳ್ತಾ ಬೇಕಾದಷ್ಟು ದಾಸರ ಪದಗಳಲ್ಲಿ ಬರುತ್ತಪ್ಪ, ಮೈ ಗಟ್ಟಿ ಇದ್ದಾಗ, ಮೈ ಕೈ ಕಣ್ಣು ಕಾಲು ಕಿವಿ ಇದೆಲ್ಲ ಗಟ್ಟಿ ಇದ್ದಾಗ ಭಗವಂತನನ್ನು ನೆನೆಯದೇ ಇದ್ರೆ ಇನ್ನು ಮುಂದೆ ಇಂಥ ಒಂದು ಪ್ರಸಂಗ ಕೊಡೋದಿಲ್ಲ. ಕೋನು ಇಂದ್ರಿಯವಾನ್, ನೋಡಿ ಇದೆಲ್ಲ ದಾಸರ ಪದಗಳು ಅನ್ನೋದೇ ಭಾಗವತದ ಮಾತುಗಳು. ಇಂದ್ರಿಯವಾನ್ ಅಂದ್ರೆ ಕಣ್ಣು ಒಳ್ಳೆ ಸಾಮರ್ಥ್ಯ ಇದೆ, ನಡೆದಾಡುವ ಶಕ್ತಿ ಕೈ ಕಾಲಲ್ಲಿದೆ, ಕೆಲಸ ಮಾಡುವ ಶಕ್ತಿ ಇದೆ. ಇದೆಲ್ಲ ಇದ್ದಾಗ ನಾವೇನ್ ಮಾಡ್ತೀವಿ, ಅವನೊಬ್ಬನನ್ನ ಮರೆತು ಬೇರೆ ಎಲ್ಲ ಕಡೆ ಹೋಗ್ತೀವಿ. ಮುಕುಂದ ಚರಣಂಬುಜಂ ಸರ್ವತೋ ಮೃತ್ಯು, ಸರ್ವತೋ ಮೃತ್ಯು, ಎಲ್ಲ ನಿಟ್ಟಿನಲ್ಲೂ ಕೂಡ ನಮಗೆ ಜೀವನದಲ್ಲಿ ಲಾಸ್ ಅನ್ನೋದು ಇದ್ದೇ ಇರೋದು. ಹುಟ್ಟದಾಗಿಂದ ಲಾಸೇ, ಏನ್ ಲಾಸ್ ಆಗಿದೆ ಇದ್ದು ಒಂದ್ ದಿವಸ ಲಾಸ್ ಆಗುತ್ತಾ, ಮತ್ ಮಾರನೇ ದಿವಸ ಸೂರ್ಯೋದಯ ಆದ್ರೆ. ಸೊ ವಿ ಸ್ಟಾರ್ಟ್ ಲಿವಿಂಗ್ ವಿತ್ ಲಾಸಸ್, ಸೊ ಲಿವ್ ವಿತ್ ಲಾಸಸ್. ಅದನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸರ್ವತೋ ಮೃತ್ಯು, ಸೊ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋ ಅಕೌಂಟ್ ನೀವು ತೆರಿಬೇಡಿ. ಇಲ್ಲಿ ಒಂದೇ ಪ್ರಾಫಿಟ್ ಇರೋದು ಏನು, ಮುಕುಂದ ಚರಣಾಂಬುಜಂ ಇಂದ್ರಿಯವಾನ್, ಎಲ್ಲಾ ಇಂದ್ರಿಯಗಳು ಪಾಠವದಲ್ಲಿದ್ದಾಗ ಉಪಾಸ್ಯಂ ಅಮರೋತ್ತಮೈಹಿ, ಅಮರೋತ್ತಮೈಹಿ ಉಪಾಸ್ಯಂ, ಎಲ್ಲ ದೇವಶ್ರೇ ಬ್ರಹ್ಮಾದಿ ದೇವತೆಗಳು ಕೂಡ ಯಾವ ಭಗವಂತನನ್ನ ಉಪಾಸನೆ ಮಾಡ್ತಾರೆ ಅಂಥ ಉಪಾಸನೆಗೋಸ್ಕರ ನಿಮ್ಮ ದೇಹದ ಇಂದ್ರಿಯಗಳನ್ನು ಬಳಸಬೇಕು. ಅಂಥ ಮಾಡಿದಂಥವರು ನೀವು ಬಂದಿದ್ದೀರಾ. ಆದ್ದರಿಂದ ಖಂಡಿತವಾಗಲೂ ನನಗೆ ಭಗವಂತನ ಬಗ್ಗೆ ಉಪದೇಶ ಮಾಡಿ ಅಂತ ನಾರದರನ್ನ ವಸುದೇವ ಕೇಳ್ಕೊಂತಾನೆ. ಇದು 2ನೇ ಅಧ್ಯಾಯ, 11ನೇ ಸ್ಕಂದದ 2ನೇ ಅಧ್ಯಾಯದ ಪ್ರಾರಂಭದಲ್ಲಿ ಬರತಕ್ಕಂಥ ವಿಷಯ. ಮತ್ತೆ ವಸುದೇವ ಹೇಳ್ತಾ ಇದ್ದಾನೆ, ನೋಡಿ ದೇವತೆಗಳು ಬಂದರೂ ಕೂಡ ವರ ಕೊಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಋಷಿಗಳು ಜ್ಞಾನಿಗಳು ಬಂದ್ರೆ ದೇ ಆರ್ ಮೋರ್ ಸಾಫ್ಟ್ ಕಾರ್ನರ್ಡ್ ಅಂತ ಹೇಳೋದು ಬಹಳ ಚೆನ್ನಾಗಿ ಹೇಳ್ತಾನೆ. ದೇವತೆಗಳು ಬಂದ್ರೆ ದೇ ಆರ್ ವೆರಿ ಸ್ಟ್ರಿಕ್ಟ್, ತುಂಬಾ ಸ್ಟ್ರಿಕ್ಟ್ ಅಂತವ್ರು, ಏನ್ ಮಾಡ್ತೀಯೋ ಅದರಿಂದ ನಿಮ್ಗೆ ಕೊಡ್ತೀನಿ ಫಲ. ಆದ್ರೆ ಜ್ಞಾನಿಗಳು ಬಂದಾಗ ಅವ್ರ ಕಾಲು ಗಟ್ಟಿ ಹಿಡಿದ್ಬಿಟ್ರೆ ತಪ್ಪು ಮಾಡಿದ್ದು ಮಾಫಿ ಮಾಡ್ತಾರಂತೆ. ಹಂಗ್ ಬಂದಿದ್ದೀರಪ್ಪ ನೀವು. ಆದ್ರೆ ನಾರದರು ಒಂದು ವಿಶೇಷ ನೋಡಿ, ಅವ್ರಿಗೆ ಎರಡೂ ಇದೆ, ಋಷಿಗಳು ಹೌದು ದೇವತೆಗಳು ಹೌದು. ಅಂದ್ರೆ ದೇವಗಣ ಪ್ರವಿಷ್ಟರಾದಂಥ ಋಷಿಗಳು ಅವರು. 14ನೇ ಕಕ್ಷೆಯಲ್ಲಿ ಬರತಕ್ಕಂಥವ್ರು, ವಸಿಷ್ಠರಿಗಿಂತ ಉತ್ತಮ ಅಲ್ವಾ. ಎಲ್ಲಿ ಸನತ್ ಕುಮಾರರಿಗಿಂತ ಕೆಳಗೆ, ಸನತ್ ಕುಮಾರ 8ನೇ ಕಕ್ಷೆ, ಇಲ್ಲದೇ ಇದ್ರೆ 14ನೇ ಕಕ್ಷೆನೂ ಬಹಳ ಎತ್ತರ. ಇವರು ಎರಡೂ ಮುಖವನ್ನ ತೋರಿಸಬಲ್ಲರು, ದೇವತೆಗಳಂತೆ ಸ್ಟ್ರಿಕ್ಟ್ ಆಗಬಲ್ಲರು, ಆದರೆ ಋಷಿಗಳಂತೆ ಸಜ್ಜನರಲ್ಲಿ ಕರುಣೆಯನ್ನು ತೋರಿಸಬಲ್ಲರು. ಇದನ್ನ ವಸುದೇವ ಹೇಳ್ತಾ ಇದ್ದಾನೆ. ಭೂತಾನಾಂ ದೇವಚರಿತಂ ಭೂತಾನಾಂ ದೇವಚರಿತಂ ದುಃಖಾಯ ಸುಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಮಚ್ಯುತಾತ್ಮನಾಂ. ನೋಡಿ, ದೇವಚರಿತಂ, ದೇವತೆಗಳ ಚರ್ಯೆ ಅಂದ್ರೆ ಅವರ ಮಾಡತಕ್ಕಂತಹ ಕರ್ಮ ಹಿಂಗಿರುತ್ತೆ ಅಂದ್ರೆ ಸುಖಾಯ ದುಃಖಾಯ ಚ ಭೂತಾನಾಂ ದುಃಖಾಯ ಸುಖಾಯ ಚ ದೇವಚರಿತಂ. ದೇವತೆಗಳ ಕಾರ್ಯಭಾರ ಹಿಂಗಿರುತ್ತೆ ಅಂದ್ರೆ ಯಾರಿಗೇನ್ ಮಾಡ್ಬೇಕೋ ಅದನ್ನ ಆ ಟೈಮಲ್ಲಿ ಯಾವ ಪ್ರಾರಬ್ಧ ಕರ್ಮ ಅದು ಇನಿಷಿಯೇಟ್ ಆಗ್ಬೇಕು ಅದರಂತೆ ಮಾಡೋರು ಅಷ್ಟೇ. ದೇ ಆರ್ ಬೌಂಡ್ ಬೈ ವಾಟ್ ಯು ಡೂ. ನಾವೇನು ಮಾಡಿದ್ದೀವೋ ಅದರಂತೆ ಅವ್ರ ಕರ್ಮ ಕೊಡೋರು. ಹಂಗಂದ್ರೆ ಋಷಿಗಳೇ ಉತ್ತಮರ ದೇವತೆಗಳಿಗಿಂತ? ಇಲ್ಲಿ ಆಚಾರ್ಯರ ತಾತ್ಪರ್ಯ ಹೇಳ್ತಾರೆ. ಅಂದ್ರೆ ಋಷಿಗಳ ಕರ್ತವ್ಯ ಇದು. ಆದಷ್ಟು ಕೂಡ ಜ್ಞಾನಿಗಳ ಕರ್ತವ್ಯ ಏನು ಅಂದ್ರೆ ಎಲ್ಲರನ್ನೂ ಒಳ್ಳೆಯದನ್ನ ಬಯಸೋರು. ಇವಾಗ ನಾವು ಲೌಕಿಕದಲ್ಲೂ ಕೂಡ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡಬೇಕು. ಯಾರೋ ತಪ್ಪು ಮಾಡಿದ್ರೆ ನಾವು ಇದು ಬೆತ್ತ ಇಟ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಅದನ್ನ ಆ ರಕ್ಷಕರು ಅಂತ ಕರಿತೀವಲ್ಲ, ಆ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯ ಬೇರೆಯವ್ರ ಕೈಲಿ ಇದೆ. ನಮ್ಮ ಕೈಲಿ ಒಳ್ಳೆ ಸಿರಿವಂತರು, ಜ್ಞಾನ ಸಿರಿವಂತರು ಅಥವಾ ದ್ರವ್ಯ ಸಿರಿವಂತರು ಆಗಿದ್ರೆ ಯಾರಿಗೆ ಅದರ ಬಯಕೆ ಇದೆ, ಯಾರಿಗೆ ಅದರ ಅವಶ್ಯಕತೆ ಇದೆ ಅದಕ್ಕೆ ಕೊಡಬೇಕು. ತಪ್ಪು ಮಾಡಿದವ್ರನ್ನ ಹೋಗಿ ನಾವು ಅದನ್ನ ಮಾಡುವಂತ ಕಾಲ ಅಲ್ಲ. ಹಂಗಾಗಿ
ದೇವತೆಗಳೇ ಉತ್ತಮ, ಆದರೆ ಕರ್ತವ್ಯ ದೃಷ್ಟಿಯಿಂದ ಜ್ಞಾನಿಗಳು ಆದಷ್ಟು ಕರುಣಾಮಯರು, ನೀವು ಋಷಿಗಳು. ಆದ್ದರಿಂದ ಭಜಂತಿಯೇ ಯಥಾ ದೇವಾನ್ ದೇವಾ ಅಪಿ ತಥೈವ ತಾನ್. ದೇವಾನ್ ಯಥಾ ಭಜಂತಿ, ದೇವತೆಗಳನ್ನ ಕುರಿತು ನಾವು ಹಿಂಗೆ ಮಾಡ್ತೇವೋ, ಅಂದ್ರೆ ದೇವತೆಗಳನ್ನು ಕುರಿತು ನಮ್ಮ ಕರ್ಮ ಅಂದ್ರೇನು, ದೇವತೆಗಳ ಬೋಧನೆ ಮಾಡಿರತಕ್ಕಂತಹ ಧರ್ಮದ ಮಾರ್ಗದಲ್ಲಿ ನಾವು ನಡೆದ್ರೆ ದೇವತೆಗಳು ಹೇಳದಂತೆ ನಾವು ಮಾಡ್ತೇವೆ. ದೇವತೆಗಳ ಬೋಧನೆ ಮಾಡಿದಂತಹ ಧರ್ಮದ ಮಾರ್ಗವನ್ನು ಬಿಟ್ರೆ ಯಥಾ ತಥೈವ ತಾನ್ ದೇವಾ ಭಜಂತಿ, ದೇವತೆಗಳು ಹಂಗೆ ನೋಡ್ಕೊಂತಾರೆ. ಆದರೆ ಯಾಕೆ ಅವ್ರು ಹಂಗೆ ಅಂದ್ರೆ ಛಾಯೇವ ಕರ್ಮ ಸಚಿವಾ, ಛಾಯೇವ ಕರ್ಮ ಸಚಿವಾ ಅಂದ್ರೆ ನಾವು ಮಾಡತಕ್ಕಂತಹ ಕರ್ಮ ಹಿಂಗಿದೆ ಅಂತಂದ್ರೆ ನಮ್ಮ ದೇಹದ ನೆರಳಿನಂತೆ. ದೇಹದ ನೆರಳು ನಮ್ಮನ್ನು ಬಿಟ್ಟು ಹೋಗುತ್ತಾ? ಯಾವಾಗಲೂ ಅಂಟ್ಕೊಂಡೇ ಇರುತ್ತೆ. ಹಂಗೆ ನಾವು ಮಾಡಿದ ಕರ್ಮ ನಮ್ಮನ್ನು ಅಂಟ್ಕೊಂಡೇ ಇರುತ್ತೆ. ಸೊ ನಾವು ಮಾಡಿದ ಕರ್ಮ ಎಂಬತಕ್ಕಂತಹ ನೆರಳು ಹೆಂಗೆ ನಮ್ಮನ್ನ ಫಾಲೋ ಮಾಡುತ್ತೆ ಅಂದ್ರೆ ನಾವು ಹಿಂಗ್ ಮಾಡಿದ್ದೀವೋ ಹಂಗೆ. ಛಾಯೇವ ಕರ್ಮ ಸಚಿವಾ, ನಮ್ಮ ಕರ್ಮದಂತೆ, ನಮ್ಮ ಕರ್ಮ ಬಿಟ್ಟು ಹೋಗದಂತೆ ಅದರ ಫಲವನ್ನು ಕೊಡತಕ್ಕಂಥವರು. ಆದರೆ ಸಾಧವೋ ದೀನವತ್ಸಲಾಹ, ಸಾಧುಗಳಾದಂತಹ ಋಷಿಗಳು ದೀನವತ್ಸಲ. ಅವನು ಹೇಳ್ಕೊಂತಾನೆ, ಯಾರು ವಸುದೇವ, ಇಂಥ ಮಗನನ್ನೇನು ಪಡೆದೆ, ಏನಂತ ಒಂದು ಮಗ ಬೇಕು ಅಂತ ಪಡೆದನೆ ಹೊರತು ಮಗನಿಂದ ಜ್ಞಾನ ಪಡಿಬೇಕು ಅಂತ ಕೇಳಿಲ್ಲ. ಇದನ್ನ ಮಾಡಿದವಳು ಗಂಡಸ್ ಮಾಡ್ಲಿಲ್ಲ, ಅಂದ್ರೆ ಮಾಡಿದ್ದಾನೆ ಯಾರು, ದೇವಹೂತಿ, ಕರ್ದಮ ದೇವಹೂತಿಯರು ಮಾಡಿದ್ದಾರೆ. ಮಗ ಬೇಕು, ಜ್ಞಾನ ಕೊಡತಕ್ಕಂಥ ಮಗ ಬೇಕು ಅಂತಾನೆ. ಆದ್ರೆ ಪಾಪ ಇವನು ದೊಡ್ಡ ಚೇತನ, ಯಾರು ವಸುದೇವನು ಕೂಡ. ಆದ್ರೆ ಹೇಳ್ಕೊಂತ ಇದ್ದಾನೆ, ಏನು ಮಗನನ್ನ ಪಡೆದೆ, ಆದ್ರೆ ಜ್ಞಾನ ಬೇಕು ಅನ್ನೋ ಆ ಒಂದು ಎಚ್ಚರಿಕೆ ಬರಲಿಲ್ಲ. ಈಗಾದ್ರೂ ಆ ಎಚ್ಚರಿಕೆ ಬಂದಿದೆ. ನೀವು ನಾನು ಮಾಡಿದಂತಹ ತಪ್ಪನ್ನ ಮನ್ನಿಸಿ ಆ ಭಗವಂತನ ಮಹಿಮೆಯನ್ನ ಹೇಳಿ. ಯಥಾ ವಿಚಿತ್ರ ವ್ಯಸನಾದ್ ಭವೇಸ್ಮಿನ್ ವಿಶ್ವತೋ ಭಯಾತ್ ಮುಚ್ಚೇಮಹಿ ಅಂಜಸೈವ ಅದ್ಧಾ ತಥಾನಃ ಶಾಧಿಸೂರತ. ಹೇ ಸೂರತ, ಸುವ್ರತ ಅಂದ್ರೆ ಯಾವ ವ್ರತಾನುಷ್ಠಾನ ಹೆಂಗೆ ಮಾಡಬೇಕು ಅಂತ ತಿಳಿದವನು. ಎಲ್ಲಾ ವ್ರತಾನುಷ್ಠಾನದ ಹಿನ್ನೆಲೆ ಏನು, ಇವನು ಕೇಳ್ತಾ ಇರೋದು ಜ್ಞಾನ ಸಂಪಾದನೆ. ಇವತ್ತು ನಮಗೇನಾಗಿದೆ, ಏನೇನೋ ಮಾಡ್ತೀವಿ ಆಚರಣೆಗಳಲ್ಲಿ, ಆದರೆ ಅದರ ಹಿನ್ನೆಲೆಯನ್ನು ತಿಳಿಯದೆ ಭಗವನ್ಮುಖವನ್ನ ಮರೆತು ಮಾಡ್ತಾ ಇದ್ದೀವಿ. ಭಗವನ್ಮಯತೆ ಇದ್ರೆ ನಾವು ಮಾಡತಕ್ಕಂಥ ಆಚರಣೆಯಲ್ಲಿ ಕೋಪ ಬರೋದಿಲ್ಲ. ಕೋಪ ಬಂತು ಅಂತಂದ್ರೆ ನಮ್ಮ ಆಚರಣೆ ಭಗವನ್ಮುಖವಾಗಿಲ್ಲ ಅಂತ ಅರ್ಥನೆ. ಸುವ್ರತ ಅಂದ್ರೆ ಯಾವ ಸುವ್ರತ, ನಿಜವಾಗಲೂ ಕೂಡ ಭಗವಂತನ ಎಚ್ಚರಿಕೆಯಿಂದ ಎಲ್ಲವನ್ನೂ, ಎಲ್ಲ ಕರ್ಮದಲ್ಲೂ ಪ್ರತಿ ಕ್ಷಣದಲ್ಲೂ ಎಚ್ಚರಿಕೆ ಉಳ್ಳವನು ನೀನು. ನಮಗೂ ಅದು ಬರುವಂತೆ ತಥಾ ನಶ್ಯಾಧಿ, ನಮ್ಮನ್ನು ಕೂಡ ಆ ದಾರಿಯಲ್ಲಿ ನೀನು ತಿದ್ದಿ ನಡೆದು ಹೋಗುವಂತೆ ನಮಗೆ ಉಪದೇಶ ಮಾಡು. ಹೆಂಗಿರಬೇಕು ಅದು? ಯಥಾ ವಿಚಿತ್ರೌ ವ್ಯಸನ ಭವೇ ಅಸ್ಮಿನ್ ವಿಶ್ವತೋ ಭಯಾತ್. ಅಸ್ಮಿನ್ ಭವೇ, ಈ ಸಂಸಾರದಲ್ಲಿ, ಅದೆಲ್ಲ ಎಕ್ಸಾಂಪಲ್ ಕೊಡೋದಿಲ್ಲ, ಆಲ್ ಇನ್ ಹೇಳ್ತೀವಲ್ಲ ಜನರಲ್ ಟರ್ಮ್ಸ್ ಹೇಳೋದು. ಯಾಕೆಂದ್ರೆ ಒಬ್ಬೊಬ್ರ ಕಥೆನೂ ಒಬ್ಬರು ಬೇರೆ ತರ ಇರ್ಬೋದು, ಬಟ್ ಅದರಲ್ಲಿ ಇರುವ ಹಾಸುಹೊಕ್ಕಾದಂತ ಅನುಭವಗಳು ಒಂದೇ. ಏನದು? ಭವೇ ಅಸ್ಮಿನ್ ವಿಚಿತ್ರ ವ್ಯಸನಾತ್. ಚಿತ್ರ ವಿಚಿತ್ರ ವ್ಯಸನಗಳು, ಕಷ್ಟಗಳು, ಒಬ್ರಿಗೊಬ್ರು ಎಲ್ಲ ನಾವು ನಗ್ತಾ ಇರ್ತೀವಿ. ಅದೇ ಹೇಳ್ತೀವಲ್ಲ ಸಾಮಾನ್ಯವಾಗಿ ಗುರುಗಳು ಹೇಳೋರು, ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀವಿ, ಆದ್ರೆ ಬಾಯಿ ಅಗಲಾಗತ್ತೆ, ಹಲ್ ಕಾಣುತ್ತೆ, ಆದ್ರೆ ಕಣ್ಣು ಬೇರೆ ಮಾತಾಡುತ್ತೆ. ಗೊತ್ತಾಗುತ್ತೆ, ಅದನ್ನ ಕಣ್ಣು ಸತ್ಯವನ್ನ ಹಿಡಿಯೋಕ್ಕಾಗೋದಿಲ್ಲ, ಕಣ್ಣು ಹೇಳಿಬಿಡುತ್ತೆ. ವಿಚಿತ್ರವೋ ವ್ಯಸನಾತ್. ಒಬ್ಬೊಬ್ರದ್ದು ಒಂದೊಂದು ವ್ಯಸನ ಇದೆ, ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡೋದು ಬೇಡ, ಅದು ಇದ್ದಿದ್ದೆ. ವಿಶ್ವತೋ ಭಯಾತ್, ಎಲ್ಲಾ ಡೈರೆಕ್ಷನ್ಸ್ ಅಲ್ಲೂ ಇಟ್ ಇಸ್ ಆಲ್ವೇಸ್ ಏನೋ ಒಂದು ಹೆದರಿಕೆ. ಯಾಕೆಂದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇಂಥ ಸಂಸಾರದಲ್ಲಿ ಮುಚ್ಚೇಮಹಿ ಅಂಜಸೈವ, ಇದರ ಮಧ್ಯದಲ್ಲೇ ಇದ್ದು ಇದನ್ನ ಬಿಡಿಸಿಕೊಳ್ಳುವಂತೆ ಏನು ಮಾಡಬೇಕು, ಆ ದಾರಿಯನ್ನ, ಆ ಅಧ್ಯಾತ್ಮದ ದಾರಿಯನ್ನ ನನಗೆ ಉಪದೇಶ ಮಾಡು ಅಂತ ಹೇಳಿ ವಸುದೇವ ಕಾಲಿಗೆ ಬಿದ್ದಿದ್ದಾನೆ ನಾರದರಿಗೆ.
ಆವಾಗ ನಾರದರು ಹೇಳ್ತಾರಪ್ಪ, ಅಯ್ಯೋ ನಾನೇನು ಹೇಳೋದು, ಹಿಂದೆ ಒಬ್ರು ಹೇಳಿದ್ದಾರೆ, ಆ ಕಥೆಯನ್ನು ನಿನಗೆ ಹೇಳ್ತೀವಿ. ಇದೇ ನಾರದ ಮಾಡೋದು ನೋಡಿ. ಅತ್ರಾಪ್ಯುದಾಹರಂತಿ ಇಮಂ ಇತಿಹಾಸಂ ಪುರಾತನಂ ಆರ್ಷಭಾಣಾಂ ಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ. ಓ, ಇದಕ್ಕೆ ನಾನು ತುಂಬಾ ಹಿಂದೆ ಒಂದು ಕಥೆ ಆಯ್ತು. ಅಂದ್ರೆ ಈ ಚತುರ್ಮುಖನ ಈ ದಿನದ ಆದಿ ಸೃಷ್ಟಿ ಆದಾಗ ಬರೋದು ಯಾವುದು? ಸ್ವಯಂಭುವ ಮನ್ವಂತರ. ಸ್ವಯಂಭುವ ಮನ್ವಂತರದ ಒಂದು ಕಥೆಯನ್ನು ಹೇಳಬೇಕು. ಆರ್ಷಭಾಣಾಂ ಚ ಸಂವಾದಂ ವಿದೇಹಸ್ಯ ಮಹಾತ್ಮನಃ. ಇಬ್ಬರಿಗೆ ಸಂವಾದ ಆಯಿತು. ಆ ಸಂವಾದದಲ್ಲಿ ಅಧ್ಯಾತ್ಮದ ಉಪದೇಶ ಆಗಿದೆ. ಅದನ್ನು ನಿನಗೆ ಹೇಳಿದ್ರೆ ನಿನಗೆ ಇರತಕ್ಕಂಥ ಈ ಅಧ್ಯಾತ್ಮದ ತೃಷೆ ಖಂಡಿತವಾಗ್ಲೂ ಕೂಡ ಅದು ತೀರುತ್ತೆ. ಆರ್ಷಭಾಣಾಂ, ಆರ್ಷಭರು ಅಂದ್ರೆ ಋಷಭನ ಮಕ್ಕಳು. ಆ ಋಷಭನ ಮಕ್ಕಳು ಅಂತಂದ್ರೆ ಆ ಋಷಭ ದೇವನಿಗೆ 100 ಜನ ಮಕ್ಕಳು. ಆ 100 ಜನ ಮಕ್ಕಳಲ್ಲಿ ಋಷಭ ದೇವ ಯಾರು ಅದನ್ನು ನೋಡೋಣ ಒಂದೆರಡು ನಿಮಿಷ. ಆ ಋಷಭನಿಗೆ 100 ಮಕ್ಕಳಲ್ಲಿ 9 ಮಕ್ಕಳು ಅಂದ್ರೆ ಅವ್ರೆ ಯಾರು? ಈ ಋಷಭ ದೇವ ಬಂದಿದ್ದು ಕ್ಷತ್ರಿಯ ವಂಶದಲ್ಲಿ. ಆದರೆ 9 ಜನ ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ. ಅವರು ವಿದೇಹ ಎಂಬತಕ್ಕಂಥ ರಾಜನಿಗೆ ಭೇಟಿಯಾದಾಗ ನಡೆದಂತ ಸಂವಾದ. ಯಾರು? ಋಷಭ ಅಂದ್ರೆ ಯಾರು? ಚತುರ್ಮುಖನ ಮಗ ಸ್ವಯಂಭುವ ಮನು. ಸ್ವಯಂಭುವನ ಮನುವಿನ ಮಗ ಪ್ರಿಯವ್ರತ. ಪ್ರಿಯವ್ರತನ ಮಗ ಆಗ್ನಿದ್ರನ ಮಗ ನಾಭಿಯ ಮಗ ಋಷಭ. ಅದು ಸಾಕ್ಷಾತ್ ಭಗವಂತನ ಅವತಾರ. ಅವನಿಗೆ 100 ಜನ ಮಕ್ಕಳು. ಆ 100 ಜನರಲ್ಲಿ ಮೊದಲನೆಯವನೇ ಭರತ. ಆ ಭರತನ ಹೆಸರಿನಿಂದಲೇ ಇವತ್ತು ಭಾರತ ಅಂತ ಬಂದಿತ್ತು. ಇದರ ಮುಂಚೆ ಇದಕ್ಕೆ ಅಂಜನಾಭ ಅಂತ ಕರಿತಾ ಇದ್ದಿತ್ತು. ಅಂತೂ ಭರತ, ಆ ಭರತನೂ ಕೂಡ ಎಲ್ಲ ಚೆನ್ನಾಗಿ ರಾಜ್ಯಭಾರ ಮಾಡಿ ವೈರಾಗ್ಯದಿಂದ 3 ಜನ್ಮದಲ್ಲಿ ಅವನು ಮತ್ತೆ ಭಗವಂತನನ್ನ ಸೇರಿದ. ಈ ಕಥೆಯನ್ನ 5ನೇ ಸ್ಕಂದದಲ್ಲಿ ಇದು ಬರುತ್ತೆ. ಇನ್ನ 100 ಜನರಲ್ಲಿ ಒಬ್ಬನು ಅವನು ಅಧ್ಯಾತ್ಮ ಅಂದ್ರೆ ರಾಜ್ಯಭಾರವನ್ನೆಲ್ಲ ಮಾಡಿ ಬಿಟ್ಟು ಹೊರಟೋದ. ಇನ್ನು 9 ಜನ ನವದ್ವೀಪಗಳಿಗೆ ಅಂದ್ರೆ ಜಂಬೂ ದ್ವೀಪದ 9 ಖಂಡಗಳ ಅಧಿಪತಿಗಳಾದರು. ಇನ್ನ ಮಿಕ್ಕ ಎಷ್ಟಿದ್ದಾರೆ? 90 ಜನ. 10 ಆಯ್ತು, 90. ಇನ್ನ 81 ಜನ ಅವರು ಪೂರ್ತಿ ಬ್ರಾಹ್ಮಣರ ಮಾರ್ಗವನ್ನು ಹಿಡಿದಿದ್ದಾರೆ. ಅಂದ್ರೆ ಬ್ರಾಹ್ಮಣ ಕರ್ಮ ತಂತ್ರವನ್ನು ಹಿಡಿದು ಬ್ರಾಹ್ಮಣರಾಗಿದ್ದಾರೆ. ನೋಡಿ, ಇದೆಲ್ಲ ನೋಡಿದ್ರೆ ನಿಜವಾದ ಬ್ರಾಹ್ಮಣ್ಯ ಅನ್ನೋದು ಅದು ಒಳಗಿನಿಂದ ಇರತಕ್ಕಂಥ ಕ್ವಾಲಿಟಿ. ಇವರು ಕ್ಷತ್ರಿಯರಾದ್ರು ಬ್ರಾಹ್ಮಣರಾದ್ರು ಅದು ತುಂಬಾ ಹಿಂದೆ ಇತ್ತು. ಇವತ್ತೇನಾಗಿದೆ, ಇದೆಲ್ಲ ತೀರಾ ಸಂಕುಚಿತವಾಗೋಗಿದೆ. ಯಾವತ್ತೂ ಕೂಡ ಬ್ರಾಹ್ಮಣ್ಯ ಅನ್ನೋದು ಒಳಗಿನ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಈ ರೀತಿಯಾದಂತಹ ವಿಸ್ತಾರವಾದ ಮನೋಭಾವ ಇದ್ರೆ ಸಮಾಜದಲ್ಲಿ ಎಲ್ಲವೂ ತಿಳಿಯಾಗಿರುತ್ತೆ. ಆದ್ರೆ ಏನಾಗ್ತಾ ಇದೆ, ಇವತ್ತೆಲ್ಲ ಅಪಾರ್ಥಗಳೇ ಆಗ್ತಾ ಇರೋದು. ಅಂತೂ ಈ 81 ಜನ ಬ್ರಾಹ್ಮಣರಾಗಿದ್ದಾರೆ. ಅವರು ಕ್ಷತ್ರಿಯರಾದರೂ ಕೂಡ ಬ್ರಾಹ್ಮಣ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕೆಂದ್ರೆ ಅವರ ಸಹಜವಾದ ಸ್ವಭಾವ ಈ ಅನುಷ್ಠಾನದಲ್ಲಿ. ಇನ್ನ 9 ಜನ ಪೂರ್ತಿ ಅವರು ನವದ್ವೀಪಾಧಿಪತಿಗಳು. ಇನ್ನು 9 ಆದ್ರೆ ಈ ಮಿಕ್ಕ 9 ಜನ ಪೂರ್ತಿ ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿದ್ರಂತೆ. ಆ ಸನ್ಯಾಸ ಧರ್ಮವನ್ನ ಸ್ವೀಕಾರ ಮಾಡಿದಂತ ಈ 9 ಜನರೇ ಈ ಯಾರು ವಿದೇಹನನ್ನ ಭೇಟಿಯಾಗಿದ್ದು. ಆ 9 ಜನ ಯಾರು ಅದನ್ನು ಕೂಡ ಅಲ್ಲಿ ಲಿಸ್ಟ್ ಹೇಳ್ತಾರೆ ಮುಂದೆ. ಈ 9 ಜನ ವಿದೇಹನನ್ನ ಭೇಟಿಯಾದ್ರಲ್ಲ, ಈ ವಿದೇಹ ಯಾರು? ಇದನ್ನ ಪೂರ್ತಿ ವಿಸ್ತಾರ ಅಲ್ಲದೆ ಇದ್ರು ಇವರು ಚತುರ್ಮುಖನ ಮಗ. ಈ ಸಪ್ತ ಋಷಿಗಳಲ್ಲಿ ಮರೀಚಿಯ ಮಗನೇ ಮಾರೀಚ. ಅಂದ್ರೆ ಈ ಜಿಂಕೆಯಾಗಿ ಬಂದು ಸೀತೆಯನ್ನು ಹರಿಸ್ಕೊಂಡಲ್ಲ ಆ ಮಾರೀಚ ಅಲ್ಲ. ಮರೀಚಿಯ ಮಗ ಮಾರೀಚ ಅಂದ್ರೆ ಕಾಶ್ಯಪರ ಹೆಂಡತಿ ಅದಿತಿ. ಸೊ ಈ ಕಾಶ್ಯಪ ಅದಿತಿಯರಲ್ಲಿ 12 ಆದಿತ್ಯರು. ಅವರಲ್ಲಿ ಒಬ್ಬ ವಿವಸ್ವಂತನ ಮಗನೇ ವೈವಸ್ವತ. ಅಂದ್ರೆ ವೈವಸ್ವತ ಮನ್ವಂತರದ ಅಧಿಪತಿ. ಆ ವೈವಸ್ವತ ಮನುವಿಗೆ ಅನೇಕ ಮಕ್ಕಳು. ಅದರಲ್ಲಿ ಒಬ್ಬನು ಇಕ್ಷ್ವಾಕು. ಆ ಇಕ್ಷ್ವಾಕುವಿನ 3 ಮಕ್ಕಳಲ್ಲಿ ಒಂದು ಕವಲಿನಲ್ಲೇ ವಿದೇಹ. ಆ ವಿದೇಹ ಅಂತ ಅವನ ಹೆಸರು ವಿದೇಹ ಅಲ್ಲ, ಅವನ ಹೆಸರು ನಿಮಿ ಅಂತ ಆಕ್ಚುಲಿ. ವಿದೇಹ ಯಾಕೆ ಅಂದ್ರೆ ದೇಹ ಕಳ್ಕೊಂಡ ಅಂತ ಏನೋ ಒಂದು ಪ್ರಸಂಗ ಆಗುತ್ತೆ. ಅವನು ದೊಡ್ಡ ಯಜ್ಞವನ್ನ ಅಂದ್ರೆ ಈ ವಿದೇಹ ಅನ್ನುವನೇನಿದ್ದಾನೆ ಅವನೇ ಜನಕ. ಅಂದ್ರೆ ಮತ್ತೆ ಜನನ ಬಂತು ಅಂದ್ರೆ ಬರಲಿಲ್ಲ.
ಮತ್ತೆ ಹುಟ್ಟುವಂತೆ ಅವನಿಗೆ ಪ್ರಸಂಗ ಬಂತು, ಆದ್ರೆ ನನಗೆ ಬೇಡ ಸಾಕು ಅಂತ ಹೇಳ್ತಾನೆ. ಅವನೇ ಜನಕ, ಮೂಲ ಜನಕ. ಆ ಜನಕ ವಂಶದಲ್ಲಿ ಬಂದವಳೇ ಜಾನಕಿ. ಇವನು ಮತ್ತೆ ಅವನಿಂದ ಮುಂದಿನ ಹೆಂಗ್ ಅವನ ದೇಹವನ್ನ ಮಥನ ಮಾಡಿದ್ದರಿಂದ ಮತ್ತೆ ಹುಟ್ಟಿದ, ಅದರಿಂದ ಮಿಥಿಲೆಯಲ್ಲಿ ಹುಟ್ಟಿದ, ಮಿಥಿಲ ದೇಶದಲ್ಲಿ ಹುಟ್ಟಿದ್ರಿಂದಲೇ ಅವಳಿಗೆ ಮೈಥಿಲಿ, ಹಿಂಗೆ ಇತ್ಯಾದಿಯಾಗಿ ಇಕ್ಷ್ವಾಕು ವಂಶದಲ್ಲಿ ಬರತಕ್ಕಂಥವನೇ ಯಾರು, ಈ ವಿದೇಹ ಅಂದ್ರೆ ಅವನು ದೇಹ ಕಳ್ಕೊಂಡವನು. ಯಾಕೆಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಜ್ಞ ಮಾಡಬೇಕು ಅಂತ ಹೇಳಿ ವಸಿಷ್ಠರಿಗೆ ಆಹ್ವಾನ ಕೊಟ್ಟಿರ್ತಾನೆ. ವಸಿಷ್ಠರಿಗೆ ಆಹ್ವಾನ ಕೊಟ್ಟಾಗ ಅವ್ರಿಗೆ, ಅವರು ಪಾಪ ಅಂದ್ರೆ ಸಾಮಾನ್ಯ ಪುರೋಹಿತರಿಗೆ ಬಿಸಿ ಅಲ್ವಾ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಬರ್ತೀನಪ್ಪ ನಾನು ಬರ್ತೀನಿ ಅಂತ ಹೇಳಿದ್ದ. ಅವ್ರು ಬರೋದು ಎಲ್ರಿ ತಡ ಆಗುತ್ತೆ ಅಂತ ಹೇಳಿ ನೋಡಿ, ದೊಡ್ಡವ್ರಿಗೆ ಮಾತು ಕೊಟ್ಟ ಮೇಲೆ ಕಾಯ್ಬೇಕಷ್ಟೆ. ಅವ್ರು ಬರೋದು ಸ್ವಲ್ಪ ತಡ ಆಯ್ತು, ಇವನ್ ಮಾಡ್ದ ಯಜ್ಞ. ಅವ್ರು ಬಂದು ಕೋಪ ಬಂತು ಅವ್ರಿಗೆ, ನಾನು ಹೇಳಿದ್ರು ಹಿಂಗ್ ಮಾಡಿದ್ಯಾ ಅಂತ ಹೇಳಿ, ಹೋಗಿ ನೀನು ದೇಹ ಕಳ್ಕೊಳ್ಳೋನಾಗು ಅಂತ ಅಂದ್ರು. ಇವನು ಒಂದು ದೊಡ್ಡ ರಾಜ, ಅವನು ನೀವು ದೇಹ ಕಳ್ಕೊಳ್ಳಿ ಅಂತ ಹೇಳಿದ್ರು. ಆ ವಸಿಷ್ಠರಿಗೂ ದೇಹ ಹೋಗುತ್ತೆ, ಆದ್ರೆ ಮತ್ತೆ ಎಲ್ಲ ಋಷಿಗಳು ಸೇರಿ ಅವ್ರಿಗೆ ಮತ್ತೆ ದೇಹ ಬರುವಂತೆ ಮಾಡ್ತಾರೆ. ಇವನಿಗೂ ಮತ್ತೆ ದೇಹ ಬರುವಂತೆ ಅಂತ ಪ್ರಾರ್ಥನೆ ಮಾಡಿದ್ರೆ, ಬೇಡ ನನಗೆ ಸಾಕು, ಈ ದೇಹ ಸಾಕು ಅಂತ ಹೇಳ್ದ. ಈ ವಂಶದಲ್ಲಿ ಬಂದವಳೆ ಸೀತೆ. ಈ ವಿದೇಹನಿಗೆ, ಇಂಥ ವಿದೇಹನಿಗೆ ಈ 9 ಜನ ಋಷಭನ ಮಕ್ಕಳೇ ಬಂದು ಉಪದೇಶ ಮಾಡಿದ್ದು. ಯಾರು ಅವರು? ಕವಿಹಿ ಹರಿಹಿ ಅಂತರಿಕ್ಷಃ ಪ್ರಬುದ್ಧಃ ಪಿಪ್ಪಲಾಯನಃ ಆವಿರ್ಹೋತ್ರೋ ಅಥ ದ್ರಮಿಳಶ್ಚಮಸ ಕರಭಾಜನಃ. 9 ಜನ ಸನ್ಯಾಸ ಧರ್ಮವನ್ನು ಸ್ವೀಕಾರ ಮಾಡಿದವರು. ಒಬ್ಬೊಬ್ಬರೂ ಕೂಡ ಅವ್ರ ಹೆಸರಿನಲ್ಲೂ ಅರ್ಥ ಇದೆ. ಇದನ್ನೆಲ್ಲ ಹೇಳ್ತಾ ಹೋಗಕ್ಕಲ್ಲ, ಗುರುಗಳು ಬೇಕಾದಷ್ಟು ಇದ್ರ ಬಗ್ಗೆ ಗಂಟೆಗಟ್ಟಲೆ ಹೇಳಿದ್ದಾರೆ. ಒಂದೊಂದು ಆ ಹಿಂದೆ ಹೆಸರಿಟ್ಟರೆ ಆ ಪರ್ಸನಾಲಿಟಿಯನ್ನ ಅಬ್ಸಲ್ಯೂಟ್ ಆಗಿ ಡಿಸ್ಕ್ರೈಬ್ ಮಾಡಬೇಕು. ಅಂದ್ರೆ ಹಿಂದಿನ ಕಾಲದಲ್ಲೂ ಕೂಡ ಹುಟ್ಟಿದಂತ ಜಾತಕವನ್ನು ನೋಡಿ ಇಂತಿಂಥವ್ರು ಆಗ್ತಾರೆ ಅಂತ ತಿಳಿದೇ ಆ ತರ ಹೆಸರು ಇಡ್ತಾ ಇದ್ರು. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ. ಕವಿಹಿ ಅಂತಂದ್ರೆ ಕವನ ಬರುವವರು ಅಂತಲ್ಲ, ಕುಯ್ ಶಬ್ದೆ ಅಂತ. ಅದು ಬರೀ ಅಷ್ಟೇ ಅಲ್ಲ, ಶಬ್ದ ಒಂದೇ ಅಲ್ಲ, ಅದು ಇವಾಗಿರುವಂತ ಧಾತು ವರ್ಗ. ಅಂದ್ರೆ ಅದು ಒಂದು ಅರ್ಥ. ಶಬ್ದ ಅಂತಂದ್ರೆ ಎಲ್ಲಾ ಶಬ್ದಗಳ ಮೂಲ ಅರ್ಥವನ್ನ ತಿಳಿದವನು. ಕುಯ್ ವರ್ಣೆ ಅಂತ ಅಂದ್ರೆ ಎಲ್ಲರೂ ಯಾರನ್ನ ಬಯಸುತ್ತಾರೋ, ಅಂದ್ರೆ ಅಷ್ಟು ಆ ಮಾತಿನಲ್ಲಿ ಮಧು ಇರುತ್ತೆ ಅಂತ ಕವಿಗಳು ಅಂತಂದ್ರೆ. ಹೇಳಬೇಕಾದ ವಿಷಯವನ್ನ ಕರಾರುವಕ್ಕಾಗಿ ಸರಿಯಾದ ಪದಗಳಲ್ಲಿ ಚೊಕ್ಕಾದ ವಾಕ್ಯದಲ್ಲಿ ಹೇಳತಕ್ಕಂಥ ಸಾಮರ್ಥ್ಯ ಇರುವವರು ಕವಿ. ಇಲ್ಲಿ ಭಗವಂತನ ಬಗ್ಗೆ ಅಂತ ಹೇಳುವ ಸಾಮರ್ಥ್ಯ ಉಳ್ಳವರು ಇವರು, ಆದ್ರಿಂದ ಇವನ ಹೆಸರು ಕವಿ. ಹಿಂಗೆ ಒಂದೊಂದು ಋಷಿಗೂ ಕೂಡ ಆ 9 ಋಷಿಗಳಿಗೆ ಅನ್ವರ್ಥವಾದಂಥ ನಾಮಗಳು. ಯಾರು ಇವರು? ಸಾಕ್ಷಾತ್ ಭಗವಂತನ ಮಕ್ಕಳೇ ಅಲ್ವಾ. ಕವಿಹಿ ಹರಿಹಿ ಅಂತರಿಕ್ಷಃ ಪ್ರಬುದ್ಧಃ ಪಿಪ್ಪಲಾಯನಃ ಆವಿರ್ಹೋತ್ರಃ ಅಥ ದ್ರಮಿಳಃ. ಇದೊಂದು ನೋಡಿ, ದ್ರಮಿಳಃ. ಈ ದ್ರಮಿಳ ಅನ್ನೋನು ಕೂಡ ಯಾರು ಅಂತಂದ್ರೆ ದ್ರಮಿಳನೇ ಹೋಗಿ ದ್ರವಿಡ ಆಯಿತು. ಆ ಶಬ್ದದ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ದ್ರವಿಡ ಆಗಿದ್ದು. ಸೊ ದ್ರವಿಡ ಆ ಋಷಿಯ ಪ್ರಭಾವಿತವಾಗಿ ಬಂದ ಪ್ರಭಾವದಿಂದ ಬೆಳೆದಂತ ದೇಶ ದ್ರಮಿಳ ದೇಶ. ಆ ದ ಇಲ್ಲ, ಈ ತಮಿಳಲ್ಲಿ ದ ಹೋಗಿ ತಾನೇ ಇರಿಯೋದು, ಅದು ತ್ರಮಿಳ ಹೋಗಿ ರಾ ಹೋಗಿ ತಮಿಳ ಆಯ್ತು. ಸೊ ಈ ದ್ರಮಿಳನ ಒಂದು ಆ ಅಂದ್ರೆ ಸಜ್ಜನರು, ಯಾರು ಸಜ್ಜನರಿದ್ರೋ ಈ ಋಷಿಯ ಪ್ರಭಾವಕ್ಕೊಳಗಾದಂಥ ದೇಶ ದ್ರಮಿಳ ದೇಶ, ದ್ರವಿಡ ದೇಶ, ಅದು ತಮಿಳ ದೇಶ ಆಗಿತ್ತು. ಇದು ದ್ರಮಿಳ. ದ್ರಮಿಳ ಚಮಸಃ ಕರಭಾಜನ. ಕರಭಾಜನ ಕೊನೆಯವರ ಹೆಸರು. ಕರಭಾಜನ ಅಂದ್ರೆ ಏನು ಅಂದ್ರೆ ಅವ್ರ ಇಡೀ ಜೀವನ ಅವ್ರು ಊಟ ಮಾಡಿದ್ದು ಹೆಂಗೆ ಅಂದ್ರೆ ಕೈಯಲ್ಲಿ ಎಷ್ಟು ಬಂತೋ ಅಷ್ಟು ಕೈಯಲ್ಲಿ ಹೋಗೋದು, ಕೈಯಲ್ಲಿ ಎಷ್ಟಿತ್ತೋ ಅದನ್ನ ಕೈಲಿ ಅಂದ್ರೆ ಯಾವನೋ ಅದಕ್ಕೊಂದು ದೊಡ್ಡ ಏನೋ ಒಂದು ಬಾಳೆ ಎಲೆ ಬೇಕು, ಇನ್ನೇನೋ ಎಲೆ ಬೇಕು, ಒಂದೊಂದು ದಿವಸ ಒಂದೊಂದು ಎಲೆ ಬೇಕು, ಇಷ್ಟಗಲ ಇರಬೇಕು, ಇಷ್ಟು ಮುರಿ ಬೇಕು. ಇದೆಲ್ಲ ನೋಡಿ ಇದರಲ್ಲೇ ಟೈಮ್ ವೇಸ್ಟ್ ಆಗೋಗ್ಬಿಡುತ್ತೆ ಅಲ್ವಾ. ಇವತ್ತು ನೋಡಿ ನೀವು ನಿತ್ಯದಲ್ಲಿ ಊಟದ ಕ್ರಮದಲ್ಲಿ ನೋಡಿದ್ರೆ ಏನು ಬಹಳ ಕಷ್ಟ. ಅದು ಒಬ್ಬೊಬ್ರು ಇಲ್ಲಿ ಅಷ್ಟು ದೂರ ಇರಬೇಕು, ಇಷ್ಟು ದೂರ ಇರಬೇಕು, ಈ ಎಲೆ ಹೆಂಗಿರ್ಬೇಕು. ಕರಭಾಜನ. ನಿಜವಾದ ಜ್ಞಾನಿಗಳು ಇದೆಲ್ಲ ಬೇಡಪ್ಪ ನಮಗೆ ಟೈಮ್ ವೇಸ್ಟು ಅಂತ ಹೇಳಿ ದೇಹ ಪೋಷಣೆಗೆ ಎಷ್ಟು ಬೇಕೋ ಕರಭಾಜನ, ಕೈಯಲ್ಲಿ ಎಷ್ಟು ಬಂತೋ ಅಷ್ಟನ್ನು ಸ್ವೀಕಾರ ಮಾಡಿದ್ರು ಎಲ್ಲ ಸಮಯದಲ್ಲೂ ಭಗವಂತನ ಚಿಂತನೆ ನಡೆಸಿದ್ರು. ಅದು ನಿಜವಾದ ಆಚರಣೆ ಅಂತ ಅದನ್ನು ತೋರಿಸಿದವರು ಕರಭಾಜನ. ಹಿಂಗೆ 9 ಜನ ಋಷಿಗಳು. ಇವರು ಆ ನಿಮಿ ಆ ಅರಮನೆಗೆ ಹೋದಾಗ ನೋಡಿದಾಗ ಅವನು ನೋಡಿದ್ದಾನೆ
ತಾನ್ ದೃಷ್ಟ್ವಾ ಸೂರ್ಯ ಸಂಕಾಶಾನ್ ಮಹಾಭಾಗವತಾನ್ ನೃಪ ಯಜಮಾನೋ ಅಗ್ನಯಃ ವಿಪ್ರಾಹ ಸರ್ವ ಏವ ಉಪತಸ್ಥಿರೇ. ಜ್ಞಾನಿಗಳು ಬಂದ್ರೆ ಯಾರ್ಯಾರು ಹೇಳ್ತಾರೆ ನೋಡಿ, ಅಂದ್ರೆ ಆ ಜ್ಞಾನಿಗಳಿಗೆ ಎಷ್ಟು ಮಹತ್ವ ಇರುತ್ತೆ. ತಾನ್ ದೃಷ್ಟ್ವಾ ಸೂರ್ಯ ಸಂಕಾಶಾನ್, ನಿಮಿಯೇ ಅರಮನೆಗೆ ಬರ್ತಾ ಇದ್ರೆ ಒಟ್ಟಿಗೆ 9 ಜನ ಸೂರ್ಯರು ಬಂದಂತಾಗಿದಂತ ಅವನ ಅರಮನೆಗೆ. ತಾನ್ ಸೂರ್ಯ ಸಂಕಾಶಾನ್ ದೃಷ್ಟ್ವಾ ಮಹಾಭಾಗವತಾನ್. ನಿಜವಾದ ಮಹಾಭಾಗವತರು ಅಂದ್ರೆ ಏನೇನೋ ನಾವು ಅಲಂಕಾರ ಮಾಡ್ಕೋಬೇಕಾಗಿಲ್ಲ. ಆ ಎಲ್ಲ ಅಧ್ಯಾತ್ಮದ ಬೆಳಕು ಅವರ ಆ ದೇಹದಲ್ಲಿ ತುಂಬಿರುತ್ತಂತೆ. ಮಹಾಭಾಗವತಾನ್ ಸೂರ್ಯ ಸಂಕಾಶಾನ್ ದೃಷ್ಟ್ವಾ ಹೇ ನೃಪ. ನೃಪ ಅಂತಂದ್ರೆ ಇಲ್ಲಿ ಪರೀಕ್ಷಿತ ರಾಜರಿಗೆ ಶುಕಾಚಾರ್ಯರು ಹೇಳ್ತಾ ಇದ್ದಾರಪ್ಪ, ಯಜಮಾನ ಬಂದ ತಕ್ಷಣ ಎದ್ದಿದ್ದಾನಂತೆ. ನೋಡಿ, ಇದನ್ನ ಕಲಿಬೇಕು. ಸಾಮಾನ್ಯವಾಗಿ ಯಾರೇ ದೊಡ್ಡವರು ಜ್ಞಾನಿಗಳು ಅಂತಲ್ಲ, ಮನೆಗೆ ಯಾರೇ ಅತಿಥಿಗಳು ಬಂದ್ರೆ ಏನೋ ಸಾಮಾನ್ಯವಾಗಿ ಬೆಲ್ ಮಾಡ್ತಾರೆ, ಅಥವಾ ಬಂದಿದ್ದೀವಿ ಇಂಥ ಸಮಯಕ್ಕೆ ಬರ್ತೀವಿ ಅಂತ ಹೇಳಿರ್ತಾರೆ ಬರ್ತೀವಿ ಅಂತ. ಬಂದು ಬೆಲ್ ಮಾಡಿದ್ರೆ ಒಂದ್ ನಿಮಿಷ ಕಾಯ್ತಾರೆ, ಏನಂತ ನಿಧಾನಕ್ಕೆ 1-2 ನಿಮಿಷ ಬಿಟ್ಟು ಹೋಗೋಣ ಅಂತ ನೋಡ್ತೀವಿ. ಇದೆಲ್ಲ ಹಿಂಗ್ ಮಾಡ್ಕೊಡ್ದು, ತಕ್ಷಣ ಎದ್ದು ಹೋಗ್ಬೇಕು. ಯಾರು ಬಂದವರು ಯಾರೋ ಮನುಷ್ಯರಲ್ಲ, ಅವರೊಳಗಿರತಕ್ಕಂಥ ಅತಿಥಿ ಒಳಗಿರತಕ್ಕಂಥ ಭಗವಂತ ಬರ್ತಾರೆ. ಬಂದ ತಕ್ಷಣ ಆ ಸ್ಪ್ಲಿಟ್ ಆಫ್ ಎ ಸೆಕೆಂಡ್ ಅಂತ ಹೇಳ್ತೀವಲ್ಲ, ಒಂದು ಕ್ಷಣ, ಅರೆ ಕ್ಷಣ ಸುಮ್ಮನೆ ಹಿಂಗ್ ನೋಡ್ತಾ ಇರೋದು, ಹಂಗ್ ಮಾಡ್ಕೊಡುದು. ಬರ್ರಿ ಕರೆದು ಅಂದ್ರೆ ಭಗವಂತ ಬಂದಿದ್ದಾನೆ ಅಂತ ಹೇಳಿ ಮರು ಕ್ಷಣದಲ್ಲೇ ಕರಿಬೇಕಂತೆ. ಯಜಮಾನ ಇದ್ದಿದ್ದಾನೆ. ಯಜಮಾನನ ಜೊತೆಗೆ ತಾನು ನಿತ್ಯ ಅಗ್ನಿಹೋತ್ರ ಏನು ಮಾಡ್ತಾ ಇದ್ದಾನೆ, ಅಗ್ನಿಹೋತ್ರದಲ್ಲಿ ಸನ್ನಿಧಾನವಾಗಿರತಕ್ಕಂಥ ಅಗ್ನಿಗಳ ಮೇಲಿದ್ದ ಅಗ್ನಿದೇವ ಮೇಲೆ ಬಂದಿದ್ದಾನಂತ ನೋಡಿ. ಅಂದ್ರೆ ಎಷ್ಟು ಅಜ್ಞಾನಿಗಳು ಬಂದ್ರೆ ಎಲ್ಲರೂ ಕೂಡ ಬರಮಾಡ್ಕೊಂತಾರೆ. ಅಗ್ನಿಗಳು ಸಾಕ್ಷಾತ್ತಾಗಿ ಅವನು ಆರಾಧನೆ ಮಾಡತಕ್ಕಂಥ ಅಗ್ನಿ ಎದ್ದಿದ್ದಾನಲ್ಲಿಂದ. ಯಜಮಾನ ಅಗ್ನಯ ವಿಪ್ರಾಹ, ಅವನ ಅರಮನೆಯಲ್ಲಿ ಇದ್ದು ಎಲ್ಲ ಕಾರ್ಯಗಳನ್ನು ನಡೆಸಿಕೊಡತಕ್ಕಂಥ ಬ್ರಾಹ್ಮಣರು, ಅಗ್ನಿದೇವ, ರಾಜ ಇವರೆಲ್ಲರೂ ಎದ್ದು ಈ 9 ಜನ ಸನ್ಯಾಸಿಗಳನ್ನ, ಆ ಋಷಭದೇವನ ಮಕ್ಕಳಾದಂತಹ ಜ್ಞಾನಿಗಳನ್ನ ಬರಮಾಡ್ಕೊಂಡಿದ್ದಾರಂತೆ. ಬರಮಾಡ್ಕೊಂಡು ನಿಮಿ ಹೇಳ್ತಾ ಇದ್ದಾನಪ್ಪ, ಇಂಥ ಪ್ರಸಂಗ ಬಂತ, ನಾವೆಲ್ಲರೂ ಕೂಡ ಜೀವನದಲ್ಲಿ ಯಾವ ಕ್ಷಣಕ್ಕೋಸ್ಕರ ಕಾಯಬೇಕು. ದುರ್ಲಭೋ ಮಾನುಷೋ ದೇಹೋ, ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೇ ವೈಕುಂಠ ಪ್ರಿಯ ದರ್ಶನಂ. ನಿಜ, ಈ ದೇಹ ಒಂದೊಂದು ಕ್ಷಣಕ್ಕೂ ಬದಲಾಗ್ತಾ ಇರುತ್ತದೆ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಇದನ್ನೇ ಈ ಮುಂದೆ ಬರುತ್ತೆ ಈ ಉದ್ಧವ ಗೀತೆಯಲ್ಲಿ. ಕಾಲ ನದ್ಯೋಗವೇಗೇನ ಭೂತಾನಾಂ ಪ್ರಭವಾಪ್ಯಯೋ ನಿತ್ಯಾವಪಿ ನ ದೃಶ್ಯೇತೆ. ಈ ದೇಹ ಹೆಂಗೆ ಅಂದ್ರೆ ಗೊತ್ತಾಗಲ್ಲಪ್ಪ ನಮ್ಗೆಲ್ಲ ಒಂದೇ ತರ ಇದ್ದಂಗೆ ಇರುತ್ತೆ. ಎವ್ರಿ ಸೆಕೆಂಡ್ ಮೆಟಮ್ ಅಂದ್ರೆ ಆ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತಲ್ಲ. ಇವತ್ತು ನಾವೇನೋ ಕೆಮಿಕಲ್ ರಿಯಾಕ್ಷನ್ ಏನೇನೋ ಹೇಳ್ತೀವಿ, ಇದಕ್ಕೆಲ್ಲ ನಮಗೆ ಪ್ರಾಚೀನರು ಒಳ್ಳೊಳ್ಳೆ ಶಬ್ದದಲ್ಲಿ ಹೇಳಿದ್ದಾರೆ. ಕಾಲನದ್ಯೋಗವೇಗೇನ, ಕಾಲನದ್ಯೋಗವೇಗೇನ. 2 ಫೋರ್ಸಸ್ ಯಾವಾಗ್ಲೂ ನಮ್ಮ ಮೇಲೆ ಬೀರ್ತಾ ಇರುತ್ತಂತೆ. ಯಾವುದು? ಕಾಲ ನದಿ, ಕಾಲ ಎಂಬತಕ್ಕಂಥ ನದಿ, ಕಾಲ ಮತ್ತೆ ನದಿ. ಏನಿದು ಕಾಲ ಮತ್ತೆ ನದಿ ಅಂದ್ರೆ ಪ್ರಕೃತಿ ಎಂಬತಕ್ಕಂಥ ನದಿ ಕಾಲದ ಪರಿಣಾಮಕ್ಕೊಳಗಾಗಿ ಪ್ರತಿ ಕ್ಷಣದಲ್ಲೂ ದೇಹದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಆದ್ರೆ ಇವತ್ತಿದ್ದ ದೇಹ ನಾಳೆ ನೋಡಿದ್ರೆ ಇದ್ದಂಗೆ ಕಾಣತ್ತೆ. 10 ವರ್ಷ ಬಿಟ್ಟು ನೋಡಿದ್ರೆ ಇಲ್ಲೆಲ್ಲೋ ಸ್ವಲ್ಪ ಎಲ್ಲ ಬಿಳಿಯಾಗಿದೆ, ಏನೋ ಗೆರೆಗಳು ಬಂದಿದೆ. ನಿತ್ಯಾವಪಿ ನ ದೃಶ್ಯೇತೆ, ಅದು ನಿತ್ಯದಲ್ಲೂ ನಡೀತಾ ಇರುತ್ತೆ. ಆದ್ರೆ ನಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗ್ಬಿಟ್ಟಿದ್ರೆ ಎಲ್ಲರೂ ಕೂಡ ವೈರಾಗ್ಯ ಬಂದ್ಬಿಡೋದು. ಏನ್ ಮಾಡೋದು? ಇವತ್ತಿದ್ದಂಗೆ ನಾಳೆನೇ
ಪೂರ್ತಿ ಚೇಂಜ್ ಆಗೋಯ್ತು ಅಂದ್ರೆ ಇಲ್ಲಪ್ಪ ಬಹಳ ಹತ್ರ ಬರ್ತಾ ಇದ್ ನಮ್ ಡೇಟ್ ಅಂತ ಗೊತ್ತಾಗ್ಬಿಡುತ್ತೆ. ಆದ್ರೆ ಗೊತ್ತೇ ಆಗೋದಿಲ್ಲ. ನಿತ್ಯಾವಪಿ ನ ದೃಶ್ಯೇತೆ ಅಗ್ನೇಹ ಯಥಾ ಅರ್ಚಿಷಃ. ಈ ಹೆಂಗೆ ಅಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ ನೋಡಿ. ಒಂದು ಫಿಸಿಕಲ್ ಎಕ್ಸಾಂಪಲ್ ಕೊಡ್ತಾರೆ. ನೀವೊಂದು ಅಡುಗೆ ಮಾಡಕ್ ಇವಾಗೆಲ್ಲ ನೋಡ್ತಾ ಇರ್ತೀವಿ, ಕಟ್ಟಿಗೆ ಇಡ್ತೀವಿ. ಕಟ್ಟಿಗೆ ಚೆನ್ನಾಗಿ ಉರಿಯೋಕ್ ಬಿಟ್ರೆ ಒಳ್ಳೆ ಒಂದೇ ತರ ಉರಿಯುತ್ತೆ. ಒಂದೇ ತರ ಉರಿತಾ ಇಲ್ಲ. ಒಂದು ಭಾಗ ಸುಟ್ಟು ಅದು ಕಂಬಷನ್ ಅಂತ ಹೇಳ್ತೀವಲ್ಲ, ಅದು ಸುಟ್ಟು ಅದು ಫ್ಲೇಮ್ ಆಯ್ತು. ಅದೇ ಫ್ಲೇಮ್ ಅಲ್ಲ, ಅದು ಹೋಯ್ತು, ಮುಂದಿನ ಭಾಗ ಅದು ಕರಗಿ ಅದು ಫ್ಲೇಮ್ ಆಯ್ತು. ಅದು ಕಂಟಿನ್ಯೂಸ್ ಆಗಿ ಬರ್ನ್ ಆಗ್ತಾ ಇರುತ್ತೆ. ಅದು ಅಷ್ಟೇ ಗೊತ್ತಾಗೋದಿಲ್ಲ. ಅರ್ಧ ಗಂಟೆ ಆದ್ಮೇಲೆ ಕಟ್ಟಿಗೆ ಎಲ್ಲ ಹೋಗಿರುತ್ತೆ. ಆದ್ರೆ ಒಂದೇ ನಿಮಿಷದಲ್ಲಿ ಎಷ್ಟು ಭಾಗ ಒಂದೇ ಕಟ್ಟಿಗೆ ಇದ್ರೂ ಅದರಿಂದ ಬಂದಂತ ಅರ್ಚಿಷಃ ಕಿಡಿಗಳು, ಫ್ಲೇಮು ಬೇರೆ ಬೇರೆನೆ, ಮರುಕ್ಷಣದಲ್ಲೂ ಬೇರೆ. ನಮ್ಮ ಈ ದೇಹದಲ್ಲೂ ಅಷ್ಟೇ. ಇವತ್ತು ನೀವು ಬೇಕಾದಷ್ಟು ಎಲ್ಲ ಇದ್ದೀವಿ, ಯಾವ ಪುಸ್ತಕನೂ ಹುಡುಕ್ಬೇಕಾಗಿಲ್ಲ. ನೀವು ಹೋಗ್ಬಿಟ್ಟು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಾರೆ, ಎಲ್ಲಿ ಮೊಬೈಲಲ್ಲೇ ಮೆಟಾ AI ಇದೆ. ನೀವು ಏನಪ್ಪಾ ನಮ್ಮ ದೇಹದಲ್ಲಿ ಪರಿಣಾಮ ಆಗತಕ್ಕಂತಹ ಸಂಗತಿಗಳು ದಿನ ದಿನಕ್ಕೆ ಏನೇನು ಬದಲಾಗ್ತಾ ಇರುತ್ತೆ. ಒಂದು ತಿಂಗಳಿಗೆ ಯಾವುದು ಬದಲಾಗುತ್ತೆ ನೋಡಿ. ನಮ್ಮ ದೇಹದ ಸಾರ ಅಂತಂದ್ರೆ ಈ ಯೌವನದಲ್ಲಿ ಇರತಕ್ಕಂಥವರಿಗೆ ಮ್ಯಾರೋಸ್, ಬೋನ್ ಮ್ಯಾರೋ ಅಂತ, ಅದ್ರೊಳಗೆ ಮಧ್ಯ ಇದಲ್ಲ, ಅದು ಸಾರ. ಅದರಿಂದಲೇ ದೇಹದ ಸಾರ ಅಂತಂದ್ರೆ ವೀರ್ಯ ಉತ್ಪನ್ನ ಆಗೋದು. ಅದು ಸುಮಾರು ಒಂದು 15ರಿಂದ 1 ತಿಂಗಳವರೆಗೆ ಅದು ಬದಲಾಗ್ತಾನೆ ಇರುತ್ತೆ. ಆ ಹಳೆದೆಲ್ಲ ಕರಗಿ ಹೊಟ್ಟೋಗುತ್ತೆ, ಹೊಸದು ಬರುತ್ತೆ. ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದೊಂದೇ ಅಲ್ಲ, ಕಾಲನ ಒಂದು ಮುಳ್ಳು ಚುಚ್ಚಿತು ಅಂತ ಇಟ್ಕೊಳ್ಳಿ, ಸಕ್ಕನ್ ಕಾಲ ಎಳ್ಕೊಂತೀವಿ. ಆ ಕಾಲು ಎಳ್ಕೊಂತೀವಿ, ಆದ್ರೆ ಕಾಲು ಎಳ್ಕೊಳ್ಳುವಂತೆ ವ್ಯವಸ್ಥೆ ಏನಿದೆ, ಚುಚ್ಚಿದ ಅಂತ ಆ ಪ್ರದೇಶದಲ್ಲಿ ಏನು ಇನ್ಫಿನಿಟ್ ಪ್ರೆಷರ್, ಆ ಒತ್ತಡ ಜಾಸ್ತಿ ಆಗಿ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ದೇಹದಲ್ಲಿ ಹೋಗಿ ನರ್ವ್ಸ್ ಇಂದ ಬುದ್ಧಿಗೆ ಹೋಗಿ, ಬುದ್ಧಿ ಅದನ್ನ ಗ್ರಹಣ ಮಾಡಿ ಯಾವ ಭಾಗದಲ್ಲಿ ಎಷ್ಟು ಚುಚ್ಚಿದೆ ಅಂತ ಹೇಳಿ ಅದನ್ನೆಲ್ಲ ಮಾಡಿ ಎಷ್ಟು ಫೋರ್ಸ್ ಇಂದ ಎಳ್ಕೋಬೇಕು ಅಂತ ಮತ್ತೊಂದು ಸಿಗ್ನಲ್ ಕಳಿಸುತ್ತೆ. ಇದೆಲ್ಲ ನಾವು ಮಾಡ್ತೀವ? ಕಾಲನ ಯೋಗ ವೇಗೇನ ಭೂತಾನಾಂ ಪ್ರಭವಾಪ್ಯಯೌ. ಪ್ರತಿ ಕ್ಷಣದಲ್ಲೂ ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೂ ಹೆದರುಕೂಡುದು. ಪ್ರತಿ ಕ್ಷಣದಲ್ಲಿ ಬದಲಾವಣೆ ಆದರೂ ಶಾಶ್ವತವಾದ ಸಂಗತಿಯನ್ನ ತಂದುಕೊಡತಕ್ಕಂಥ ಸಾಮರ್ಥ್ಯ ಈ ದೇಹಕ್ಕಿದೆ ಅಂತ ಇಷ್ಟು ಮಾತನ್ನ ಯಾರೋ ನಿಮಿ ಆ ಋಷಿಗಳಿಗೆ ಹೇಳ್ತಾ ಇದ್ದಾನೆ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೇ. ಎಲ್ಲ ಒಂದೊಂದು ದಿವಸದಲ್ಲೂ ಒಂದೊಂದು ದಿವಸ ನಮ್ಮ ಅಕೌಂಟಲ್ಲಿ ಆಯುಸ್ ಕಳೀತಾ ಇದೆ. ಆದ್ರೆ ಯಾವತ್ತು ವೈಕುಂಠ ಪ್ರಿಯ ದರ್ಶನಂ, ವೈಕುಂಠ ಪ್ರಿಯ ಅಂದ್ರೆ ವೈಕುಂಠದಲ್ಲಿರುವ ಭಗವಂತನಿಗೆ ಪ್ರಿಯರಾದಂಥ ಜ್ಞಾನಿಗಳ ದರ್ಶನ ಆಯಿತು, ಈ ದೇಹ ಕ್ಷಣಭಂಗುರವಾದರೂ ಕೂಡ ಶಾಶ್ವತವಾದಂಥ ಫಲವನ್ನು ಕೊಡತಕ್ಕಂಥದ್ದು. ಅತಃ ಆದ್ದರಿಂದ ನಾನು ಏನನ್ನು ಕೇಳ್ತೀನಿ ನಿಮ್ಮನ್ನ ಅಂತಂದ್ರೆ, ಅತಃ ಅತ್ಯಂತಿಕಂ ಕ್ಷೇಮಂ. ಕ್ಷಣ ಕ್ಷಣಕ್ಕೆ ನಾವು ಬದಲಾದರೂ ಪರವಾಗಿಲ್ಲ, ಎಂದೂ ಬದಲಾಗದೆ ಇರತಕ್ಕಂಥ ಶಾಶ್ವತವಾದ ಕ್ಷೇಮವನ್ನು ನೀವು ಕೊಡಬಲ್ಲರಿ. ಅತಃ ಅತ್ಯಂತಿಕಂ ಕ್ಷೇಮಂ ಪೃಚ್ಛಾಮೋ ಭವತೋ ಅನಘಾಃ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಃ ಶೇವಧಿರ್ನೃಣಾಂ ಶೇವನಿಹಿ ನೃಣಾಂ ಸತ್ಸಂಗಃ. ಅರ್ಥ ಹೇಳೋದು ಬೇಡ್ರಿ. ಇದೆಲ್ಲ ಯಾವ ಭಾಷೆ, ಭಾರತೀಯ ಯಾವ ಭಾಷೆಗಳಲ್ಲಿ ಇದ್ರೂ ಸ್ವಲ್ಪ ಭಾಷೆಯ ಸಂಸ್ಕೃತಿ ಸಂಸ್ಕಾರ ಇದ್ದವರಿಗೆ ಈ ಮಾತುಗಳು ಅರ್ಥ ಆಗುತ್ತೆ. ಸಂಸಾರೇ ಅಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಃ ಶೇವನಿಹಿ ನೃಣಾಂ. ನಿಮ್ಗೆಲ್ಲ ಅರ್ಥ ಆಗಿದೆ. ಎಲ್ಲ ಅಂದ್ರೆ ಲೈಫ್ ಇಸ್ ಫುಲ್ ಆಫ್ ಲಾಸಸ್ ಅಂದ್ರೆ ದರ್ ಇಸ್ ಒನ್ ಬಿಗ್ ಪ್ರಾಫಿಟ್. ಆ ಎಲ್ಲ ಲಾಸ್ಗಳನ್ನು ಕೂಡ ಇಲ್ಲದೆ ಇರೋಂಗೆ ಲಾಸ್ ಆಗೋಗುತ್ತೆ. ಅಂತ ಪ್ರಾಫಿಟ್ ಯಾವುದದು? ಸತ್ಸಂಗಃ ಶೇವನಿಹಿ ನೃಣಾಂ. ಸಜ್ಜನರ ಸಂಘ ಕ್ಷಣಾರ್ಧ ಅಂದ್ರೆ ಹಾಫ್ ಸೆಕೆಂಡ್ ಸಾಕ್ರಿ, ಹಂಗರ್ಥ ಅಲ್ಲ. ಆ ಸ್ವಲ್ಪೇ ಸಮಯ ಆದರೂ ಕೂಡ ಸಾರವತ್ತಾದ ಭಗವಂತನ ಜ್ಞಾನವನ್ನು ಕೊಡ್ತಾರಲ್ಲ, ಇದಕ್ಕಿಂತ ದೊಡ್ಡ ಕೊಪ್ಪರಿಗೆ ಯಾವುದು ಬೇಕು? ಇದು ನನಗೆ ಇಂಥ ಸಂಗತಿ ಬಂದಿದೆ. ಅತಃ ಅತ್ಯಂತಿಕಂ ಕ್ಷೇಮಂ
ಪೃಚ್ಛಾಮೋ ಭವತೋ ನಘಾ ಸಂಸಾರೇಸ್ಮಿನ್ ಕ್ಷಣಾರ್ಧೋಪಿ ಸತ್ಸಂಗಃ ಗಾಶೇವಧಿನೃಣಾಂ. ದೊಡ್ಡ ಕೊಪ್ಪರಿಗೆ ಯಾವುದು ಅಂತಂದ್ರೆ ಜ್ಞಾನ. ಯಾವ ಜ್ಞಾನ? ಭಗವಂತ ಮತ್ತು ಭಗವದ್ಭಕ್ತರ ಬಗ್ಗೆ ತಿಳಿಸಿ. ಇಷ್ಟೇ ಸಾಕು. ಇದೇ ನಾನು ನಿಮ್ಮಿಂದ ಪಡೆಯಬಹುದಾದಂಥ ಅತ್ಯಂತ ಅನುಗ್ರಹ ಅಂದ್ರೆ ಇಷ್ಟು. ಆದ್ದರಿಂದ ನನಗೇನನ್ನ ನೀವು ತಿಳಿಸ್ಬೇಕು? ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನ ಶ್ರುತಯೇ ಕ್ಷಮಂ. ಅಲ್ಲ, ಆ ನಿಮಿ ಚಕ್ರವರ್ತಿ ಅವನು. ರಾಜ ಅಂದ್ರೆ ಯಾವುದೋ ಚೀಫ್ ಮಿನಿಸ್ಟರ್ ಈ ತರ ಅಲ್ಲ, ಇಡೀ ಚಕ್ರವರ್ತಿ. ಆ ಸಂದರ್ಭದಲ್ಲಿ ಇರ್ತಕ್ಕ ಈ ಹೇಳ್ತಕ್ಕಂಥವರೆಲ್ಲ ಸ್ವಯಂಭೂ ಮನ್ವಂತರಕ್ಕೆ ಸಂಬಂಧಪಟ್ಟಂಥವರು. ಅವನು ಹೇಳ್ತಾ ಇದ್ದಾನೆ, ಅಲ್ಲ ನಮ್ಗೆಲ್ಲ ಕೊಡಿ ಅಂತ ಹೋಗಿ ಜ್ಞಾನಿಗಳು ಬಂದಾಗ ಅವಸರ ಮಾಡೋದು ಅಂತ ಅಷ್ಟೇ ಅಲ್ಲ, ಡಿಮ್ಯಾಂಡ್ ಮಾಡೋದಲ್ಲ, ತಿಳಿಸ್ಬಿಡಿ ನಾ ಇದೆಲ್ಲ ತಿಳ್ಕೊಂಡ್ಬಿಡ್ತೀನಿ ಅಲ್ಲ. ಯದಿ ನ ಶ್ರುತಯೇ ಕ್ಷಮಂ. ಅಪ್ಪ ನನಗೇನಾದ್ರು ಕೇಳೋ ಯೋಗ್ಯತೆ ಇದ? ನೀವು ಗುರುಗಳು, ಎಷ್ಟು ಹೇಳಬೇಕು, ಯಾರಿಗೆ ಎಷ್ಟು ಕೊಡಬೇಕು, ಎಷ್ಟು ಸ್ಪೀಡಲ್ಲಿ ಕೊಡಬೇಕು, ಎಷ್ಟು ಅಮೌಂಟ್ ಕೊಡಬೇಕು, ಎಲ್ಲರೂ ಕೊಟ್ರೆ ಅಜೀರ್ಣ ಆಗೋಗುತ್ತೆ, ವೇಸ್ಟ್ ಆಗೋಗ್ಬಿಡುತ್ತೆ. ಅದು ಕಷ್ಟ. ಏನ್ ಬೇಕಾದೊಂದು ವೇದಾಂತ ಇದ್ರಿ ಅಂತ ಹೇಳಿ ಎಲ್ಲ ನಾವು ವಾಕ್ಯಾರ್ಥ ಮಾಡಿ ಇಲ್ಲಿ ಕೂತ್ರೆ ವಾಕ್ಯವೇ ಅರ್ಥವಾಗದೇ ಇರತಕ್ಕಂತಹ ಸಭೆಗೆ ವಾಕ್ಯಾರ್ಥ ಸಭೆ ಅಂತ ಹೇಳೋದು ಹಂಗಾಗೋಗ್ಬಿಡುತ್ತೆ. ಅದಲ್ಲ, ವಾಕ್ಯದ ಅರ್ಥ ಅಂತಂದ್ರೆ ಅರ್ಥೋವಿ ಅಂದ್ರೆ ಅರ್ಥ ಅಂದ್ರೆ ಭಗವಂತ. ಆ ವಾಕ್ಯದಲ್ಲಿ ಭಗವಂತನ ಇರುವಿಕೆಯ ಎಚ್ಚರಿಕೆ ಬರಬೇಕು, ಅದು ವಾಕ್ಯಾರ್ಥ. ಯದಿ ನ ಶ್ರುತಯೇ ಕ್ಷಮಂ. ನೀವು ಉಪದೇಶ ಮಾಡಿ ಅಂತ ಕೇಳ್ತಾ ಇದ್ದೀನಿ, ಆದ್ರೆ ನನಗಿದೋಪ್ಪ, ನಾನು ಅದಕ್ಕೆ ಯೋಗ್ಯನೋ? ನೀವು ಬಲ್ಲರಿ, ನಾನು ಕೇಳಬಹುದು ನಿಮ್ಮಿಂದ ಅಂತಂದ್ರೆ ಪಾಪ ಅಷ್ಟು ವಿನಯದಿಂದ ನಿಜವಾಗ್ಲೂ ಕೇಳ್ಕೊಂತಾ ಇದ್ದಾನೆ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿ ನ ಶ್ರುತಯೇ ಕ್ಷಮಂ. ಧರ್ಮ ಹೇಳಿ ಅಂದ್ರೆ ಏನರ್ಥ ಅಂದ್ರೆ, ಧರ್ಮ ಅಂದ್ರೆ ಭಾಗವತನೇ, ಬೇರೆ ಇಲ್ಲ. ಅಂದ್ರೆ ಭಗವತ್ ಸಂಬಂಧಿ. ಧರ್ಮಾನ್ ಭಾಗವತಾನ್ ಬ್ರೂತ. ಯಾಕೆ ಇದನ್ನು ಕೇಳಬೇಕು? ಯೈಹಿ ಪ್ರಸನ್ನಃ ಪ್ರಪನ್ನಾಯ ದಾಸ್ಯತಿ ಆತ್ಮಾನಂ ಅಪ್ಯಜಃ. ನಿಜವಾಗಲೂ ಭಾಗವತ ಧರ್ಮವನ್ನ ಕೇಳಿ ಭಾಗವತರು ನಡೆದುಕೊಂಡಂತೆ ನಾವು ನಡೆಯುವುದಕ್ಕೆ ಹೆಜ್ಜೆ ಇಟ್ಟು ಬಿದ್ದರೂ ಪರವಾಗಿಲ್ಲ. ಯೈಹಿ ಪ್ರಸನ್ನಃ ಪ್ರಪನ್ನಾಯ ದಾಸ್ಯತಿ. ಭಗವದ್ಭಕ್ತರು ನಡೆದುಕೊಂಡಂತೆ ಅದನ್ನ ತಿಳಿದು ನಾವು ಒಂದು ಹೆಜ್ಜೆ ಇಡುವುದಕ್ಕೆ ಪ್ರಯತ್ನ ಮಾಡಿ ಬಿದ್ದರೂ ಕೂಡ ಅದರಿಂದ ಭಗವಂತ ಮೆಚ್ಚುತ್ತಾನೆ. ಅಜಃ ದಾಸ್ಯತಿ ಆತ್ಮಾನಂ. ತನ್ನನ್ನೇ ತಾನು ಕೊಟ್ಕೊಂತಾನೆ. ಅಂಥ ಭಾಗವತ ಧರ್ಮವನ್ನ ಹೇಳಿ ಈ 9 ಜನ ಕವಿ, ಹರಿಹಿ, ಅಂತರಿಕ್ಷ, ಆವಿರ್ಹೋತ್ರ ಇತ್ಯಾದಿ 9 ಋಷಿಗಳನ್ನ ಪ್ರಾರ್ಥನೆ ಮಾಡಿದಾಗ ಮೊದಲನೆಯದಾಗಿ ಕವಿ ಏನು ಉಪದೇಶ ಮಾಡಿದ ಅನ್ನುವುದರ ಭಾಗವನ್ನ ಮತ್ತು ಹರಿ ಏನು ಉಪದೇಶ ಮಾಡಿದ ಅನ್ನುವುದರ ಭಾಗ ಈ 2ನೇ ಅಧ್ಯಾಯದಲ್ಲಿ ಬರುತ್ತೆ. ಈ 2 ಅಧ್ಯಾಯದಲ್ಲಿ ಈ 2 ದಿವಸದಲ್ಲಿ ಆಯ್ದ ಭಾಗಗಳನ್ನ, ನಾಳೆಯಿಂದ ಇಷ್ಟು ಕಥೆ ಇರಲ್ಲ, ದಯವಿಟ್ಟು ಎಲ್ಲರೂ ಕೂಡ ಅದು ವೇದಾಂತದ ಭಾಗ. ಕಥೆಯನ್ನ ಹೇಳಿ ಪ್ರವೇಶ ಮಾಡುತ್ತಾ ಆ ಏನು ಆಳಕ್ಕೆ ಕರ್ಕೊಂಡು ಹೋಗ್ತಾರೆ ಇಳಿಯೋಕೆ ಪ್ರಯತ್ನ ಮಾಡೋಣ. ಸ್ವಲ್ಪ ಗಟ್ಟಿ ಮೂಗು ಕಿವಿ ಎಲ್ಲ ಇಟ್ಕೊಂಡ್ರೆ ಉಸಿರು ಗಟ್ಟಿ ಇಟ್ಕೋಬೇಕು. ಯಾಕೆಂದ್ರೆ ಬರೀ ಕಥೆ ಹೇಳ್ತಾ ಇರೋದು ಕಥೆಯ ಹಿಂದಿರತಕ್ಕಂಥ ಭಗವದ್ ಜ್ಞಾನದ ಆಳವನ್ನು ತಿಳಿಸ್ತಕ್ಕಂಥದ್ದು. ಇಲ್ಲಿ ಬರುವಂತಹದ್ದೇ ಮೊದಲು ಸುಮಾರು ಕವಿಯ ಉಪದೇಶವೂ ಕೂಡ 11 ಶ್ಲೋಕಗಳಲ್ಲಿ ಇದೆ. ನೋಡಿ, 11ಕ್ಕೆ ಎಷ್ಟು ಲಿಂಕ್ ಇರುತ್ತೆ. ಇಲ್ಲಿ ನಾವು ಕೊನೆ ಮಾಡೋದು 11ನೇ ದಿವಸನೇ ಏಕಾದಶಿ. ನಮಗೆಲ್ಲರ ಮುಂದೆ ಅದು ಒಂದು ದೈವ ಇಚ್ಛೆ. ನಾಳದ್ದು ಏಕಾದಶಿ. ಸೊ 11ನೇ ಸ್ಕಂದದ 11 ಋಷಿಗಳು ಬಂದು ಉಪದೇಶ ಮಾಡಿದ ಮೊದಲನೆಯ ಜ್ಞಾನಿಯಾದ ಕವಿ ಉಪದೇಶ ಮಾಡಿದ 11 ಶ್ಲೋಕಗಳ ಭಾಗವನ್ನ 11ನೆಯ ದಿವಸ ನಾವು ಪೂರ್ತಿ ಮಾಡೋಣ. ಏನು ಉಪದೇಶ ಮಾಡಿದ ಅನ್ನೋದನ್ನ ಅನೇಕ ಶ್ಲೋಕಗಳಿರುತ್ತೆ. ಅದರಲ್ಲಿ ಮುಖ್ಯವಾದ್ದು ದಿನಾ ಎಲ್ಲರೂ ಹೇಳ್ತೀವಿ ನಾವು. ಆ ಒಂದು ಶ್ಲೋಕವನ್ನ ನಾವು 1 ವಾರ ಹೇಳ್ಬೋದು, ಅಷ್ಟು ವಿಷಯ ಇದೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಅನುಸೃತ ಸ್ವಭಾವ.
ಕರೋತಿ ಯದ್ಯತ್, ನಾವು ಹೇಳ್ಬೇಕಾದ್ರೆ ಕರೋಮಿ ಯದ್ಯತ್ ಅಂದ್ರೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಮಗೆ ಅನ್ವಯಿಸುವಂತೆ ನಾವು ಹೇಳೋದು. ಆದ್ರೆ ಇರೋದು ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್. ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು ನಮ್ಮೆಲ್ಲ ಕರ್ಮಗಳನ್ನು. ಹೆಂಗೆ ನಮ್ಮ ಕರ್ಮಕ್ಕೆ ಆಶ್ರಯವಾದ ಕಾರಣ ಯಾವುದು ಅಂದ್ರೆ ಮೀನ್ಸ್, ನಾವು ಏನೇ ಕರ್ಮ ಮಾಡ್ಬೇಕಾದ್ರೆ ದೇಹ ಇಲ್ಲದಿದ್ರೆ ಅಂತರಿಕ್ಷದಲ್ಲಿ ಇದ್ರೆ ಏನಂತಾರೆ ಅದಕ್ಕೆ ಬೇರೆನೆ ಹೇಳೋದು, ಏನ್ ಕರ್ಮನೂ ಮಾಡೋಕ್ಕಾಗಲ್ಲ, ಇನ್ನೊಬ್ಬರಲ್ಲಿ ಪ್ರವೇಶ ಮಾಡ್ಬೇಕಾಗತ್ತೆ. ಆಮೇಲೆ ಕರ್ಮ ಮಾಡಬೇಕಾದ್ರೆ ಏನು ಬೇಕು? ಸಹಾಯಕ್ಕೆ ದೇಹ ಬೇಕು. ದೇಹ ಇದ್ದಾಗ ತಕ್ಷಣ ನಾವು ಮಾಡ್ತೀವ? ದೇಹದಿಂದ ಎಷ್ಟೆಷ್ಟು ಕರ್ಮ ಮಾಡ್ತೀವಿ? ದೇಹದ ಕರ್ಮ ಯಾರ್ಯಾರು ನಿಂತು ನಡೆಸುತ್ತಾರೆ, ಯಾರ್ಯಾರನ್ನ ನಿಲ್ಲಿಸಿ ಮಾಡಿಸಿ ಮಾಡುವವನು ಯಾರು ಅಂತ ಉಪದೇಶ ಮಾಡಿದಂತ ಪ್ರಸಿದ್ಧವಾದ ಭಾಗ. ಈ ಶ್ಲೋಕ ಯಾವುದು ಬಂದಿತ್ತು? ಇದು ಸ್ವಯಂಭುವ ಮನ್ವಂತರದಲ್ಲಿ ನಿಮಗೆ ಈ ಕವಿ ಎನ್ನುವ ಋಷಿ ಉಪದೇಶ ಮಾಡಿದ ಅಂತ ಹೇಳಿದ ಭಾಗವನ್ನ ನಾರದರು ವಸುದೇವನಿಗೆ ಹೇಳಿದರು ಎನ್ನುವುದನ್ನ ನಮಗೆ ವೇದವ್ಯಾಸರು ಎಲ್ಲಿ ಕೊಟ್ಟಿದ್ದಾರೆ. ಅದರಿಂದ ಈ ಶ್ಲೋಕ ಸ್ವಯಂಭೂ ಮನ್ವಂತರದಿಂದ ಬಂದಿರೋದು. ಅಂದ್ರೆ ಸ್ವಯಂಭೂ ಅಂದ್ರೆ ಒಂದು ಮನ್ವಂತರಕ್ಕೆ ಸುಮಾರು 30,85,20,000 ವರ್ಷಗಳು ಒಂದು ಮನ್ವಂತರ ಅಂದ್ರೆ. ಇವತ್ತು ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ. ಒಂದು ಮನ್ವಂತರ 30 ಕೋಟಿ ಅಂತ ಇಟ್ಕೊಂಡ್ರು ಕೂಡ 7ನೇ ಮನ್ವಂತರ ಅಂತಂದ್ರೆ 3 × 7 ಸುಮಾರು 200 ಕೋಟಿ ವರ್ಷಗಳ ಹಳೆಯ ಶ್ಲೋಕ ಇದು. ನೋಡಿ ಅಂದ್ರೆ ಎಷ್ಟು ನಮ್ಮ ಭಾರತದ ಒಂದೊಂದು ಮಂತ್ರದ ಹಿಂದೆ ಎಷ್ಟು ಇದು ಆಂಟಿಕಲ್ ಹೇಳೋದಕ್ಕೂ ಆಗೋದಿಲ್ಲ. ನಮ್ಮ ಕಲ್ಪನೆಗೆ ಮೀರಿದಂತಹ ಅಷ್ಟು ಪರಂಪರೆ ಇದು. ಇವತ್ತು ಇದನ್ನ ಕಳ್ಕೊಂತಾ ಇದ್ದೀವಿ. ಎಲ್ಲ ಅಂದ್ರೆ ವಯಸ್ಸಾದವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಬರಬೇಕು, ಬರುವಂತೆ ನಾವು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಅವ್ರನ್ನ ಹೆದರಿಸೋದಲ್ಲ. ಎಷ್ಟೆಷ್ಟು ವಿಷಯ ಇದೆ ಇವತ್ತು. ಈ ಒಂದು ಸ್ವಲ್ಪ ಇದರ ಬಗ್ಗೆ ದೇಶದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಬರ್ತಾ ಇದೆ. ನಮ್ಮ ಪ್ರಾಚೀನರು ಏನು ಹೇಳಿದ್ರು ಇದು ಇಂಥದ್ದೆಲ್ಲ, ಅದರ ಬಗ್ಗೆ ನಮ್ಮ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರವೂ ಕೂಡ ಇದಕ್ಕೆ ಇಂಪು ಕೊಡುವಂತೆ ಈ ಪ್ರಾಚೀನ ಗ್ರಂಥಗಳ ಬಗ್ಗೆ ಮತ್ತಷ್ಟು ಎಚ್ಚರಿಕೆ ಬರುವಂತೆ ಮಾಡ್ತಾ ಇದ್ದಾರೆ. ಸೊ ನಾವು ಸಾರವಾದದ್ದನ್ನು ಅವ್ರಿಗೆ ಕೊಡಬೇಕೇ ಹೊರತು ಬರೀ ಹುಳಿ ಸಾರು ಬಗ್ಗೆ ಹೇಳ್ಕೊಡುದು ಇವತ್ತಾಗಿರೋದು ಅಷ್ಟೇ ಅಲ್ವಾ. ಮಧ್ಯಾಹ್ನದ ಹುಳಿ ಸಾರು ಇದನ್ನು ನೋಡಿ ಬೇಡಪ್ಪ ನಿಮ್ಮ ಪಣೆ ನೀವೇನೋ ಮಾಡ್ಕೊಡಿ ಅಂತ ಹೊರಟೋಗ್ತಾರೆ. ನಿಜವಾದ ಸಾರವನ್ನ ಕೊಡತಕ್ಕಂತಹ ಭಾಗ ಈ ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಇಲ್ಲಿಂದ ನಾಳೆ ಪ್ರಾರಂಭ ಮಾಡೋಣ. 2 ದಿವಸದಲ್ಲಿ ಎಷ್ಟಾಗುತ್ತೋ ಭಗವಂತ ನೋಡಿಸಿದಷ್ಟು ಹೇಳ್ತೇನೆ. ಶ್ರೀಕೃಷ್ಣಾರ್ಪಣ ಮಸ್ತು.